ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ನಾವು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಕೆಲವೊಬ್ರು ಎಷ್ಟೇ ಶ್ರಮ ವಹಿಸಿ ಎಷ್ಟೇ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರು ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಯಾಕೆ ಸಿಗಲ್ಲ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಸಾರ್ಥಕ ಜೀವನ ಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ನಮ್ಮದೇ ಆದಂತಹ ಮನೆ ಇರಬೇಕು, ನಮ್ಮದೇ ಆದಂತಹ ಕಾರ್ ಇರಬೇಕು, ಹೀಗೆ ಕೆಲವೊಂದಷ್ಟು ಆಸೆಗಳಿರುತ್ತೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರಿಗೆ ಪ್ರತಿಫಲ ಅನ್ನೋದು ಸಿಗಲ್ಲ. ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಷ್ಟು ಚಂದಾಗಿ ಹೇಳ್ಬಿಟ್ಟೆ ನೋಡಮ್ಮ ನೀನು. ಏನೆಲ್ಲ ಬೈಕೆ ಮನುಷ್ಯನಿಗೆ ಸಹಜವಾಗಿರುತ್ತೆ ಅಲ್ವಾ? ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ಏನೋ ಒಂದು ಇರ್ಬೇಕು, ಅನುಕೂಲಕ್ಕೆ ತಕ್ಕಂತೆ ಬೇಕು. ಅಷ್ಟೆಲ್ಲ ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಆದ್ರೂ ಮುಳ್ಳು ಮಾತ್ರ 12ರಲ್ಲೇ ಇದೆ, ಒಂದಕ್ಕೆ ಹೋಗ್ತಾನೆ ಇಲ್ವಲ್ಲ ಅಂತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಇರ್ತಾರೆ ಪಾಪ. ಹೌದು ಹೌದು. ಅದರಲ್ಲಿ ಇನ್ನೊಂದು ಭಾಗ ಬರುತ್ತೆ. ಹುಟ್ಟಿದ ದಿನದಿಂದಲೇ ಶ್ರೀಮಂತಿಗೆ ಆಗ್ತಕ್ಕಂತಹ ಒಂದು ಶಕ್ತಿ ಇದೆ. ಶ್ರೀಮಂತಿಗೆ ಆಗ್ತಕ್ಕಂಥದ್ದು ಜನ್ಮದಿಂದಲೇ, ಮಗು ಹುಟ್ಟಿದ ದಿನದಿಂದಲೇ ಆ ಮನೆಗೆ ಶ್ರೀಮಂತಿಕೆ ಆಟೋಮೆಟಿಕ್ ಹೋಗ್ತಾನೆ ಇರುತ್ತೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಸಿಗತ್ತೆ ಜನಗಳು. ಏನು ಅಂದರೆ ಅವ್ರ ಅದೃಷ್ಟ ಚೆನ್ನಾಗೈತೆ ಅಂತಾರೆ, ಅವನ ಯೋಗ ಚೆನ್ನಾಗೈತೆ ಅಂತಾರೆ, ಅಥವಾ ಅವನಿಗೆ ದೈವಬಲ ಚೆನ್ನಾಗೈತೆ ಅಂತಾರೆ. ಏನೋ ಅವ್ರ ಅನುಕೂಲಕ್ಕೆ ತಕ್ಕಂತೆ ಒಂದು ಮಾತನ್ನು ಹೇಳ್ತಾರೆ. ಅದು ಯಾವುದಕ್ಕೂ ಮೀರಿ ಒಂದು ವಿಚಾರ ಇದೆ. ದೈವಬಲ ಚೆನ್ನಾಗಿದ್ರೆ ನಿಮಗೆ ಯಾಕೆ ದೈವಬಲ ಇಲ್ಲ? ಪ್ರಶ್ನೆ ಹಾಕೋಬೇಕಲ್ಲ. ಹೌದು ಹೌದು. ಅದಕ್ಕೆ ಉದಾಹರಣೆ, ಒಂದೇ ಬೆಡ್ಡಲ್ಲಿ 2 ಮಕ್ಕಳು, 2 ತಾಯಂದಿರಿಗೆ ಏಕಕಾಲದಲ್ಲಿ ಮಗು ಜನನವಾಗತ್ತೆ. 2 ಮಕ್ಕಳು ಒಂದೇ ಥರ ಇರಲ್ಲ, ಒಂದೇ ಥರ ಆಗಲ್ಲ. ಈಗ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಕ್ಕಂಥವ್ರು ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. 2 ಮಕ್ಕಳು ಏಕಕಾಲದಲ್ಲಿ ಹುಟ್ಟಿರ್ತಕ್ಕಂಥದ್ದಕ್ಕೆ 2 ಮಕ್ಕಳು ಒಂದೇ ರೀತಿ ಇರ್ತಾರಾ? ಉತ್ತರ ಇಲ್ಲ ಇದಕ್ಕೆ. ಅಲ್ಲ, ಟ್ವಿನ್ಸ್ ಆಗ್ಬೋದು ಅಥವಾ ಸಿಂಗಲೇ ಹುಟ್ಟಬೋದಮ್ಮ. ಒಂದೇ ಸಮಯಕ್ಕೆ ಡೆಲಿವರಿಗೆ ಹೋದಂಥವ್ರು ಕೆಲವರು ಅಕ್ಕಪಕ್ಕದ ಬೆಡ್ಡಲ್ಲಿ ಮಾತಾಡ್ಕೋತಾರೆ, ಹೌದಲ್ವಾ? ಕೆಲವರು ಮಕ್ಕಳಿಗೆ ಏಜ್ ಹೇಳ್ಬೇಕಾದ್ರೆ ಅವ್ನು ಹುಟ್ಟಿದ್ನಲ್ಲ, ನನ್ನ ಮಗನ ಅವತ್ತೇ ಹುಟ್ಟಿದ್ದು ಅಂತಾರೆ. ಯಾಕಾಗತ್ತ ಆ ಥರ? ಒಬ್ರು ಚಂದ ಇಲ್ಲ, ಒಬ್ರು ಅಭಿವೃದ್ಧಿ ಆಗ್ತಾರೆ, ಒಬ್ರು ಹಿಂದಕ್ಕೆ ಹೋಗ್ತಾರೆ. ಇದಕ್ಕೆ ಕಾರಣ ತಿಳ್ಕೊಂಡ್ರೆ ಮಾತ್ರ ನಮ್ಮ ಶ್ರಮ ಪ್ರಯೋಜನ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಇಲ್ಲಿ ಏನಾಗಬೇಕು ಅಂದರೆ ಮನುಷ್ಯ ಪ್ರಯತ್ನ. ಏನು? ಮನುಷ್ಯ ಪ್ರಯತ್ನ ಮಾತ್ರ ಇಲ್ಲಿ ವರ್ಕ್ ಆಗಲ್ಲ. ನಾನು ಹಿಂಗೆ ಮಾಡಿಬಿಡ್ತೀನಿ, ನಾನು ಇಂಥ ಕೆಲಸ ಮಾಡ್ತೀನಿ, ಇಂಥ ಬಿಸ್ನೆಸ್ ಮಾಡ್ತೀನಿ, ನಾನು ಅದು ಮಾಡಿಬಿಟ್ರೆ ಅಲ್ಲಿಗೆ ಹೋಗ್ಬಿಡ್ತೀನಿ, ಹೊರದೇಶಕ್ಕೆ ಹೋಗಿ ಬಂದ್ಬಿಟ್ರೆ ಹಿಂಗೆ ಮಾಡಿಬಿಡ್ತೀನಿ. ಸೊ ಈ ಥರ ಇದು ಮನುಷ್ಯನ ಪ್ರಯತ್ನ, ಅವನ ಪ್ರಯತ್ನ. ಅದು ಆಗ್ಬೋದು, ಆಗದೆ ಇರ್ಬೋದು. ಅದಕ್ಕೇನು ಬೇಕಾಗತ್ತೆ ಅಂತ ಇಲ್ಲಿ ಪ್ರಶ್ನೆ ಬೇಕು. ಮನುಷ್ಯ ಪ್ರಯತ್ನದ ಜೊತೆಗೆ ಏನು ಬೇಕಾಗಿದೆ ಅನ್ನೋ ವಿಷಯ ತಿಳ್ಕೊಂಡ್ರೆ ಈ ಸತ್ಯ ಅರ್ಥ ಆಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಭಗವಂತನ ಸಹಾಯ ಬೇಕಿಲ್ಲಿ. ಭಗವಂತನ ಸಹಾಯ, ಮನುಷ್ಯ ಪ್ರಯತ್ನ, ಇದೆರಡೂ ಸೇರಿದರೆ ನಾವು ಕಷ್ಟ ಅನ್ಕೊಳಂಗಿಲ್ಲ, ದರಿದ್ರ ಅನ್ಕೊಳಂಗಿಲ್ಲ, ದುಃಖ ಅನ್ನಂಗಿಲ್ಲ, ಏನಿಲ್ಲ. ಆಟೋಮೆಟಿಕ್ ಆಗಿ ನಾವೇನು ಹೋಗ್ಬೇಕಾಗಿಲ್ಲ, ನಮ್ಮನ್ನೇ ಕರ್ಕೊಂಡೋಗುತ್ತೆ. ಎಲ್ಲೆಲ್ಲಿಗೆ ಏನೇನು ಬೇಕು, ಏನೇನು ಸಿಗಬೇಕು. ಕೆಲವರು ಅಂತ ನೋಡಮ್ಮ, ನಾನೇನು ಅನ್ಕೊಂಡಿರ್ಲಿಲ್ಲಪ್ಪ ಜೀವನದಲ್ಲಿ, ನೋಡಿ ದೇವರೆಲ್ಲ ಕೊಟ್ಟ. ಎಷ್ಟು ಜನ ಅಂತಾರೆ. ಹೌದು. ಮಕ್ಕಳು ಮದುವೆನೂ ಅಷ್ಟೇ, ನಾನು ಅನ್ಕೊಂಡಿರಲ್ಲ, ಯಾರೋ ಬಂದರು ನಿನ್ನ ಮಗಳು ಕೊಟ್ಬಿಟ್ಟೆ, ಮದುವೆ ಆಗೋಯ್ತು, ದುಡ್ಡು ಇರಲಿಲ್ಲ, ಮದುವೆನೇ ಆಗೋಯ್ತು, ಆರಾಮಾಗಿ ಆಗೋಯ್ತು. ಯಾರೋ ಬಂದರು ಸೈಟ್ ತಗೋ, ದುಡ್ಡು ಆಮೇಲೆ ಕೊಡು ಅಂದರು, ಸೈಟ್ ತಗೊಂಡೆ, ದುಡ್ಡು ಇರಲಿಲ್ಲ, ಯಾವುದೋ ಬ್ಯಾಂಕರ್ ಕೊಟ್ಟರು, ಕಟ್ಬಿಟ್ಟೆ, ಮನೆ ಆಗೋಯ್ತು. ಈ ಥರ ಹೇಳೋರು ಇದ್ದಾರೆ. ಆದರೆ ಈ ಕಷ್ಟಪಡೋರು ಅವ್ನು ನೋಡ್ತಾನೆ ಇರ್ತಾರೆ, ಏನು ಮಾಡ್ತಾ ಇಲ್ಲ, ಸುಮ್ಮನೆ ಹಿಂಗೆ ಬಂದ, ಎಲ್ಲೋ ಇದ್ದ, ಇಲ್ಲಿ ಬಂದ, ಹಿಂಗೆ ಮಾಡ್ಬಿಟ್ಟ, ನಾನು ಏನೇನೋ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪ ಹಂಗಿದ್ದ, ನಮ್ಮ ತಾತ ಹಂಗಿದ್ದ, ನಾನೇನೂ ಮಾಡೋಕ್ಕಾಗ್ತಾ ಇಲ್ಲ. ಯಾಕಿದು? ಈ ವ್ಯತ್ಯಾಸಕ್ಕೆ ನಾವು ಕಾರಣ ತಿಳ್ಕೊಬೇಕಾ ಬೇಡ? ತಿಳ್ಕೊಳ್ಳಲ್ಲ ನಾವು. ಬರೀ ಇನ್ನೊಬ್ಬರು ನೋಡಿ ಅಸೂಯೆ ಪಡೋದೇ ನಮ್ಮ ಕತೆ. ಹೌದು. ಏನು ಹಂಗಾಗ್ಬಿಟ್ಟ ಅವನು, ಏನಾದ್ರು ಮಾಡಿ ಇವನ್ನ ಕೆಡಿಸ್ಬೇಕಲ್ಲ. ಕಾರಣ ಇವನು ಹೋಗೋಕ್ಕಾಗ್ತಾ ಇಲ್ಲ, ಅವನು ಹೋಗಿ ಬಿಡ್ತಾ ಇಲ್ಲ. ಈ ಜೀವನ ಎಲ್ಲ ಹೀಗೆ ಮುಗಿದೋಗುತ್ತೆ.
ಇದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ದೈವ ಸಹಾಯ ಅಂದರೆ ಯಾವುದು ಬೇಕಲ್ಲ? ದೈವ ಸಹಾಯ ಬೇಕಿಲ್ಲಿ, ದೇವರ ದೃಷ್ಟಿ ಬೇಡ, ದೈವ ಸಹಾಯ ಬೇಕು. ಆ ಸಹಾಯ ಯಾವುದಕ್ಕೆ ಬೇಕು? ಮನುಷ್ಯ ಪ್ರಯತ್ನದಲ್ಲಿ ಸಹಾಯ ಬೇಕು. ಆ ಪ್ರಯತ್ನ ದೈವಿಕವಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಆ ಪ್ರಯತ್ನದಲ್ಲಿ ದೈವಿಕ ಶಕ್ತಿ ಇರುತ್ತೆ. ಆ ಶಕ್ತಿಗೆ ಭಗವಂತನ ಸಹಾಯ ಬೇಕು, ತಳ್ಳಬೇಕಲ್ಲ ಮುಂದಕ್ಕೆ ಅಲ್ವಾ? ಇದು ಎಲ್ಲಿರುತ್ತೆ ಅಂದರೆ ನೈಸರ್ಗಿಕವಾದ ಒಂದು ದೇವರಿದು, ನೈಸರ್ಗಿಕ ದೇವರಿದು, ನೈಸರ್ಗಿಕ, ಯಾರೋ ಮಾಡಿದ ದೇವರಲ್ಲ. ನೈಸರ್ಗಿಕವಾದ ದೇವರು ಇರುತ್ತಲ್ಲ, ಇದರ ಸಹಾಯ ಬೇಕಾಗತ್ತೆ. ಈಗ ನಾವೇನು ಮಾಡ್ತೀವಿ, ಫೋಟೋ ತತ್ತೀವಿ ಮನೆಗೆ, ಹೌದಮ್ಮ, ಯಾರೋ ಮಾಡಿಟ್ಟಿದ್ದು, ಹೌದಾ? ವಿಗ್ರಹ ತಗೊಂಬರ್ತೀವಿ, ಯಾರೋ ಮಾಡಿಟ್ಟಿದ್ದು, ಹೌದಾ? ಅದರಲ್ಲಿ ಕೆಲವರು ತುಂಬ ಡಿಫ್ರೆಂಟಾಗಿ ಇಷ್ಟಿರ್ಬೇಕಂತೆ, ಮುಷ್ಟಿ ಇರಬೇಕಂತೆ, ಹೆಬ್ಬೆಳ ಗಾತ್ರ ಇರಬೇಕಂತೆ, 10 ಇಂಚ್ ಇರಬೇಕಂತೆ, ಇದೊಂದು ಕಪಿರೂಪು. ಇದು ಸುಮಾರು ಜನ ಕನಸು ಕಾಣ್ತಾರೆ. ಆ ವಿಗ್ರಹ ತಂದೆ ಸರಿ ಹೋಗ್ಲಿಲ್ಲ, ಇನ್ನೊಂದು ತಗೊಂಬರೋಣ, ಇನ್ನೊಂದು ಫೋಟೋಗಳನ್ನೂ ಹಿಂಗೆ ಚೇಂಜ್ ಮಾಡ್ತಾರೆ, ವಿಗ್ರಹಗಳನ್ನೂ ಹಿಂಗೆ ಚೇಂಜ್ ಮಾಡ್ತಾರೆ. ಕೊನೆಗೆ ದೇವ್ರ ಹತ್ರನೂ ಹೋಗಿ ಅಲ್ಲೂ ದೇವಸ್ಥಾನನೂ ಚೇಂಜ್ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಹೋದೆ ಏನು ಸುಖ ಇಲ್ಲ, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಲ್ವಾ? ಸೊ ಈ ರೀತಿ ಆಗೋದಕ್ಕೆ, ಈ ಜಂಜಾಟಕ್ಕೆ ಏನಕ್ಕೆ ಸಿಕ್ಕಾಕೋಬೇಕು, ಏನಕ್ಕೆ ಸಿಕ್ಕಾಕೋತಾ ಇದ್ದೀವಿ ಅಂತಕ್ಕಂಥ ಪ್ರಶ್ನೆ ಬೇಕಾಗತ್ತೆ. ಬೇಕಾಗುತ್ತಾ ಇಲ್ವಾ ಅಮ್ಮ? ಬೇಕಾಗತ್ತೆ. ಆದರೆ ನಾವು ತುಂಬ ಬೆವರು ಸುರಿಸ್ತಾ ಇದ್ದೀನಿ, ವರ್ಕ್ ಆಗಲ್ಲ. ಯೋಚನೆ ಮಾಡಿ ಎಫರ್ಟ್ ಆಗ್ತಾ ಇದ್ದೀನಿ, ವರ್ಕ್ ಆಗಲ್ಲ. ಮತ್ತು ಯಾವುದು ವರ್ಕ್ ಆಗೋದು? ನೈಸರ್ಗಿಕವಾಗಿರ್ತಕ್ಕಂತಹ ದೇವರು, ಯಾರೋ ಮಾಡಿದ್ದು ದೇವರಲ್ಲ. ನೈಸರ್ಗಿಕವಾಗಿ ಸಿಗಬೇಕಾದಂಥ ದೇವರನ್ನು ನೀವು ಗುರುತಿಸ್ಕೊಂಡಿದ್ರೆ, ನಿಮಗೆ ಲಭ್ಯವಾಗಿದ್ದರೆ, ನೀವು ಸುಮ್ಮನೆ ಕೂತಿದ್ರೆ ನಿಮ್ಮನ್ನು ತಳ್ಕೊಂಡು ಹೋಗುತ್ತೆ. ಹೇಗೆ ಅಂದರೆ, ಕ್ಯೂನಲ್ಲಿ ನಿಂತಾಗ ನೀನು ಹೋಗ್ಬೇಕಾಗಿಲ್ಲ, ಇನ್ನುವರೆ ಮುಂದಕ್ಕೆ ತಳ್ತಾರೆ. ಹೌದಲ್ಲಮ್ಮ? ಅದಕ್ಕೆ ಉದಾಹರಣೆ ತಿರುಪತಿ. ಹೋಗಿ ನಿಂತಿದ್ರೆ ಅವರೇ ತಳ್ತಾರೆ, ನಾವೇನು ಹೋಗ್ಬೇಕಾಗಿಲ್ಲ. ಹಾಗೆ ಭಗವಂತ ತಳ್ತಾ ಹೋಗ್ತಾರೆ. ಈಗ ನಾವು ಹೋಗ್ಬೇಕಾ, ಭಗವಂತ ತಳ್ಳಬೇಕಾ? ಭಗವಂತ ತಳ್ಳಬೇಕು, ಹೋಗಲ್ಲಿ ನಡಿ ಮುಂದೆ ಅಂತ. ಅಂದರೆ ಆ ಒಂದು ಶಕ್ತಿ, ಚೈತನ್ಯ, ಅದೇ ಭಗವಂತ ಅನ್ನೋದು. ಏನು, ನಾನು ಏನು ಕಷ್ಟಪಡಲಿಲ್ಲ. ಕೆಲವರು ನೋಡಿ ಬೆಟ್ಟ ಹತ್ತಿದೆಪ್ಪ ನನಗೇನು ಆಗಲಿಲ್ಲ ಅಂತಾರೆ, ಕೆಲವರು 5 ಮೆಟ್ಟು ಹತ್ಬಿಟ್ಟು ಸುಧಾರಿಸ್ಕೋತಾರೆ, ಆಗೋಯ್ತು ಅಂತಾರೆ. ಸೊ ಇದೆಲ್ಲವೂ ಕೂಡ ಚೈತನ್ಯ ಅನ್ನೋ ಒಂದು ಶಕ್ತಿ, ಆ ನೈಸರ್ಗಿಕವಾಗಿರ್ತಕ್ಕಂಥ ಶಕ್ತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಕೆಲವೊಂದು ಜಾಗದಲ್ಲಿ ಸಿಕ್ಕತ್ತೆ. ಕೆಲವೊಂದು ಜಾಗದಲ್ಲಿ ಅದು ಯಾವುದಪ್ಪ ಅಂದರೆ, ನಮಗೆ ಸೂರ್ಯ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಗೊತ್ತು. ಸೂರ್ಯನಿಂದ ಎಲ್ಲವೂ ನಡೆಯುತ್ತೆ, ಹೌದಲ್ಲಮ್ಮ? ಸೂರ್ಯನಿಂದ ಎಲ್ಲವೂ ನಡೆಯುತ್ತೆ. ಇನ್ನು ಆ ಕಿರಣ ಬೀಳುತ್ತಲ್ಲ, ಸೂರ್ಯನ ಕಿರಣ, ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಇರ್ತಾಳೆ. ಸೂರ್ಯನ ಕಿರಣದಲ್ಲಿ ಬರ್ತಕ್ಕಂಥದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ಇರ್ತಾಳೆ. ಈ ಮಹಾಲಕ್ಷ್ಮಿ ಇದ್ದ ತಕ್ಷಣ ಎಲ್ಲವೂ ಆಗ್ಬಿಡುತ್ತೆ ಅಂತಲ್ಲ. ಆ ಲಕ್ಷ್ಮಿ ಆಟ ಆಡೋಕ್ಕೆ, ಓಡಾಡೋಕ್ಕೆ ಜಾಗ ಕೊಡಬೇಕು. ಲಕ್ಷ್ಮಿಗೆ ಓಡಾಡಬೇಕಲ್ಲ, ಒಂದೇ ಕಡೆ ತಗೊಂಡು ಕೂರಿಸ್ಬಿಡೋದಲ್ಲ, ಇಷ್ಟಾಗಲ ಜಾಗ ಕೊಟ್ಬಿಟ್ಟು. ಇದಕ್ಕೇನು ಹೇಳ್ತೀವಿ ಅಂದರೆ, ನಿಮ್ಮ ಮನೆ ಮುಂದೆ ಪೂರ್ವಕ್ಕೆ ನಮ್ಮದು ರಸ್ತೆ ಇದೆ ಅಂತ ಎಷ್ಟೋ ಜನ ಮನೆ ಕಟ್ಟಿದ್ದಾರೆ, ಸೈಟ್ ತಗೋತಾರೆ. ಪೂರ್ವದ ರಸ್ತೆ ಇದೆ, ತುಂಬ ಒಳ್ಳೇದಂತೆ ಅಂತ ತಗೋತಾರೆ. ಆದರೆ ತಗೊಂಡದ್ದು ಪೂರ್ವ ರಸ್ತೆ ಅಂತ ಸೈಟ್ ಒಳ್ಳೆಯದು ಅನ್ಕೋತಾರೆ ಹೊರತು, ಪೂರ್ವದ ರಸ್ತೆ ಆಗಿದ್ದರೂ ನಾನು ಕಟ್ಟುವ ಮನೆಯ ಜಾಗದಲ್ಲಿ ಸೂರ್ಯನಿಗೆ ಎಷ್ಟು ಜಾಗ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಯಾರಿಗೆ? ಸೂರ್ಯನ ಜಾಗ ಎಷ್ಟು ನಾನು ಕೊಟ್ಟಿದ್ದೀನಿ ಅಂತ ಡಿಸೈಡ್ ಮಾಡಿದ್ರೆ ಪೂರ್ವ ರಸ್ತೆ ಫೈನ್, ರಸ್ತೆ ಇರೋದು ಸೂಪರ್, ವಾಸ್ತು ಪ್ರಕಾರ ಅಂತಿರಲ್ಲ ನೀವು, ಅನ್ಕಳಿ ಅಲ್ವೇನಮ್ಮ? ಈಗ ನಾನು ಸೂರ್ಯನಿಗೆ ಎಷ್ಟು ಜಾಗ ಕೊಟ್ಟಿದ್ದೀನಿ, ಅದರ ಮೇಲೆ ನಿಮ್ಮ ಪ್ರಯತ್ನ, ನೈಸರ್ಗಿಕವಾದಂಥ ಗ್ರಹ ಸಿಕ್ಕತ್ತಲ್ಲಿ ಏನು ಅಂದರೆ ನಿಮ್ಮನ್ನು ಮುಂದಕ್ಕೆ ತಳ್ಕೊಂಡು ಹೋಗುತ್ತೆ. ಇದಕ್ಕೆ ಆವರಣ ಅಂತಾರೆ, ಮನೆಯ ಆವರಣ ಅಂತಾರೆ. ಹಿಂದಿನ ಕಾಲದಲ್ಲಿ ಅದಕ್ಕೆ ವರಂಡ ಅಂತಿದ್ರು ಅಲ್ವಾ? ಈಗ ಮನೆಗೆ ವರಂಡ ಎಲ್ಲಿದೆ? ಇಲ್ಲ. ಇರೋದೇ 20-30 ಸೈಟು ಸ್ವಾಮಿ, ವರಂಡ ಕೊಟ್ಬಿಟ್ಟು ಏನು ಮಾಡೋಣ ಅಲ್ವಾ? ಈ ರೀತಿಯಾಗಿರ್ತಕ್ಕಂಥ ನೈಸರ್ಗಿಕವಾದ ಇರ್ತಕ್ಕಂತಹ ದೇವರು ಯಾವುದು ಅಂದರೆ, ಭೂಮಿಯಲ್ಲಿ ಇರ್ತಕ್ಕಂತಹ ಅತಿ ಮುಖ್ಯವಾದ ಭಾಗ, ಭೂಮಿಯ ಹೆಸರೇ ಪೃಥ್ವಿ ಅಂತ ಹೇಳ್ತೀವಿ ನಾವು. ಇದೇ ಮೂಲ ಅರ್ಥ. ಗ್ರಹಗಳಲ್ಲಿ ಬುಧ, ಈ ಬುಧ ಗ್ರಹಗಳಲ್ಲಿ ಬುಧ ಅದರ ಹೆಸರು. ಅವನು ಶ್ರೀಮನ್ನಾರಾಯಣನಾಗಿರ್ತಕ್ಕಂತಹ ಒಂದು ಶಕ್ತಿ. ಬುಧ ಯಾರು ಅಂದರೆ ಶ್ರೀಮನ್ನಾರಾಯಣ.
ಈಗ ಲಕ್ಷ್ಮೀ ಸೂರ್ಯನ ಕಿರಣದಿಂದ ಬಂದು ಅಲ್ಲಿ ಕೂತಿರ್ತಕ್ಕಂಥ ಒಂದು ಜಾಗ ಕೊಟ್ಟಾಯಿತು. ಈಗ ನಾರಾಯಣ ಅಂತಕ್ಕಂತಹ ಆ ಒಂದು ಜಾಗವನ್ನು ನಾವು ಆವರಣವನ್ನು ಕೊಟ್ಟಾಗ ಭೂಮಿಯಲ್ಲಿ ಇರ್ತಕ್ಕಂಥ ಭೂಗರ್ಭ ಅಂತ ಹೇಳ್ತೀವಿ. ಇದಕ್ಕೆ ಭೂಗರ್ಭ ಅಂತ ಹೇಳ್ತೀವಿ. ಈ ಭೂಗರ್ಭದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಏನೇನು ಸಿಗಬೇಕು ನಾವೆಲ್ಲವೂ ಭೂಮಿಯಲ್ಲಿದೆ. ಹೌದಾ? ಇದನ್ನ ಬುಧಗ್ರಹಗೆ ಹೋಲಿಸಿರ್ತಕ್ಕಂಥದ್ದಕ್ಕೆ ಶ್ರೀಮನ್ನಾರಾಯಣನ ಅನುಗ್ರಹ ಇರುತ್ತೆ ಅಲ್ಲಿ ಅಂತಕ್ಕಂಥದ್ದು. ಅಂದ್ರೆ ಸೂರ್ಯನ ಕಿರಣದಲ್ಲಿ ನಾವು ಬಿಟ್ಟಿರ್ತಕ್ಕಂಥ ವರಾಂಡ ಇರತಕ್ಕಂತಹ ಜಾಗವನ್ನ ನಾವು ಬಿಟ್ಟಾಗ ಮನೆ ಕಟ್ಟೋದು ಎಷ್ಟು ಬರುತ್ತೆ, ಎಷ್ಟಡಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂಭಾಗ ವರಾಂಡ ಎಷ್ಟು ಬಿಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಪಟ್ಟಾಗ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗುತ್ತೆ. ನಾವು ಮುಂದ್ಗಡೆ ಜಾಗ ಎಷ್ಟು ಬಿಡಬೇಕು ಅಲ್ಲ, ಎಷ್ಟು ಅಡಿ ಐತೆ, ಇದ್ರಲ್ಲಿ ಇಷ್ಟು ಬಿಟ್ಬಿಡೋಣ, ಇದ್ರಲ್ಲಿ ಇಷ್ಟು ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿ ಮನೆ ಕಟ್ಬಿಡ್ತೀವಿ. ಇದಕ್ಕೆ ಉದಾಹರಣೆ ನಕ್ಷತ್ರಗಳಲ್ಲಿ ಒಂದು ವಿಚಾರವನ್ನು ತಿಳಿಸೋಣ ಇವತ್ತು. ಏನು? ಎಲ್ಲರಿಗೂ ಈ ರೀತಿ ನಿವೇಶನಗಳು ಕೆಲವು ಸಂದರ್ಭದಲ್ಲಿ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಕಟ್ಟಬೇಡ್ರಪ್ಪ, ನಿಮ್ಮ ನಕ್ಷತ್ರ ಇದ್ದರೆ ಮನೇಲಿ ಯಾರ್ಯಾರು ಇದ್ರು ಮನೆ ಕಟ್ಟಬೇಡ್ರು ಅಂತ ಎಷ್ಟೋ ಸಲ ನಾನು ಹೇಳ್ತೀನಿ. ಎಷ್ಟೋ ಜನ ಕೋಪನೂ ಬರುತ್ತೆ, ಬೇಜಾರು ಬರುತ್ತೆ. ಇವ್ರು ಏನು ಯಾರು ನೋಡು ಮನೆ ಕಟ್ಟಬೇಡ ಅಂತಾರಲ್ಲ, ಮತ್ತು ಹೆಂಗೆ ಮನೆ ಕಟ್ತೆ ಹೆಂಗಿರೋದು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಇವತ್ತು ಅದರ ಬಗ್ಗೆ ಮಾಹಿತಿ ಕೊಡೋಣ. ನಕ್ಷತ್ರಗಳಲ್ಲಿ ನಾವು ಕೆಲವು ನಕ್ಷತ್ರ ಹೇಳ್ತಿರ್ತೀನಿ, ಇದ್ರ ಬಗ್ಗೆ ಸ್ವಲ್ಪ ಜೋಪಾನ ಅಂತ. ಅದಕ್ಕೆ 2 ನಕ್ಷತ್ರ ಸದ್ಯಕ್ಕೆ ತಗೊಳ್ತೀನಿ. ಏನಪ್ಪ ಅಂದರೆ ಒಂದು ವಿಶಾಖ, ಇನ್ನೊಂದು ಕೃತಿಕಾ. ಒಂದು ವಿಶಾಖ ನಕ್ಷತ್ರ, ಇನ್ನೊಂದು ಕೃತಿಕಾ ನಕ್ಷತ್ರ. ಈ 2 ನಕ್ಷತ್ರದಲ್ಲಿ ಆ 2 ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಯಾವ ರೀತಿ ದೈವ ಕೃಪೆ ಇರುವಂತ ನಿವೇಶನ ಸಿಗುತ್ತಾ? ಅಪ್ರಾಣೆ ಸಿಗಲ್ಲ. ಅದಕ್ಕೆ ಮನೆ ಕಟ್ಟಬೇಡಿ ಅಂತ ಹೇಳ್ತಕ್ಕಂಥ ವಿಚಾರ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಸೈಟ್ ಬೇಕು, ಸೈಟ್ ತಗೊಂಡಿರ್ತಾರೆ. ಆ ಸೈಟಲ್ಲಿ ನಾನು ಇದಕ್ಕೆ ಯುದ್ಧದಲ್ಲಿ ಹೋರಾಡ್ತಾರಲ್ಲಮ್ಮ, ಯುದ್ಧದಲ್ಲಿ ಹೋರಾಡ್ತಾರೆ ನೋಡು, ಆ ರೀತಿ ಯೋಧರಂಗೆ ಗೃಹ ಯುದ್ಧ ಅನ್ನೋ ರೀತಿ ಇರುತ್ತೆ. ವಿಶಾಖ ನಕ್ಷತ್ರ, ಕೃತಿಕಾ ನಕ್ಷತ್ರದವರು ನಿವೇಶನ ತಗೊಂಡ್ರೆ ಜೀವನ ಪರ್ಯಂತ ಹೊಡೆದಾಡಿ ಯಾವುದ್ರಲ್ಲಿ ಸಂಪಾದನೆ ಮಾಡಕ್ಕೆ, ನೆಮ್ಮದಿಯಾಗಿರಕ್ಕೆ, ಇನ್ನೇನು ಅಲ್ಲ, ಯಾರ್ದೋ ಹೊಡ್ಕೊಳಕ್ಕಲ್ಲ, ನೆಮ್ಮದಿಯಾಗಿರಬೇಕು. ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಯಾಕೆ ನಾನು ಪರದಾಡ್ತಾ ಇದ್ದೀನಲ್ಲ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಇಲ್ಲಿ ಸತ್ಯ ಸಿಕ್ಕತ್ತೆ. ಒಂದೊಂದು ನಕ್ಷತ್ರದಲ್ಲಿ ದೈವಿಕವಾಗಿರ್ತಕ್ಕಂಥ ಭೂಮಿ ನಮಗೆ ಸಿಕ್ಕುತ್ತಾ ಅನ್ನೋದಕ್ಕೆ ಇಲ್ಲಿ ಪ್ರತಿಯೊಬ್ಬರು ತಿಳ್ಕೋಬೇಕು. ವಿಶಾಖ ನಕ್ಷತ್ರದ ಒಂದು ಇವತ್ತು ಹೇಳ್ತೀನಿ, ಯಾರು ಕರೆ ಮಾಡಿದ್ರು ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಮನೆ ವಿಶಾಖ ನಕ್ಷತ್ರದವರು ಮನೆ ತಗೊಂಡು ಮನೆ ಕಟ್ಟಿದ್ದಾರೆ, ಆ ಮನೆ ಏನಾಗತ್ತೆ ಅಂದರೆ ಅವರ ವಂಶದಲ್ಲಿ ಅವರ ತಂದೆ 3 ತಲೆಮಾರು ಸಿಕ್ಕಾಬಟ್ಟೆ ಹೋರಾಡಿ ಬಂದಿರತಕ್ಕಂಥ ವಂಶಕ್ಕೆ ವಿಶಾಖ ನಕ್ಷತ್ರದ ಮಗು ಬಂದಿರುತ್ತೆ. ಅದು ಹೆಣ್ಣು ಹೌದು, ಗಂಡು ಹೌದು. ಸುಖ ಪಟ್ಟಿರಲ್ಲ. ಅವ್ರ ತಂದೆ 3 ತಲೆಮಾರು ಸುಖ ಪಟ್ಟಿರಲ್ಲ. ಆ ಸುಖ ಪಡೆದೇ ಇರೋದಕ್ಕೆ ನಕ್ಷತ್ರದ ಮಗು ಪಾಸ್ ಆಗತ್ತೆ. ತಿಳ್ಕೊಂಡು ನೀನಾರು ಬದಲಾಗುವಂತ ಇಲ್ಲ, ಯಾಕೆ ಗೊತ್ತಿಲ್ಲ. ಹೋರಾಟ ಮಾಡಿ ಸೈಟನ್ನು ತಗೊಳ್ತಕ್ಕಂಥ ಮಟ್ಟಕ್ಕೆ ಹೋದಾಗ ಆ ಸೈಟ್ ಸಿಕ್ಕತ್ತೆ, ಇವ್ರನ್ನ ಹಿನ್ನಡೆಗೆ ತಳ್ಳುತ್ತೆ, ಮುಂದಕ್ಕೆ ತಗೊಂಡೋಗಲ್ಲ, ಹಿನ್ನಡೆ ತಳ್ಳುತ್ತೆ. ಇವ್ರು ಕೇಳ್ಬಿಟ್ಟೆ ತಗೊಂಡಿರ್ತಾರೆ. ಪೂರ್ವಕ್ಕೆ ರಸ್ತೆ ಇದ್ರೆ ಸರಿ, ಉತ್ತರಕ್ಕೆ ರಸ್ತೆ ಇದ್ರೆ ಸರಿ, ಎತ್ತರ ಇದ್ರೆ ಸರಿ, ಡೌನ್ ಇದ್ರೆ ಸರಿ, ಶಾಸ್ತ್ರ ಕೇಳಿದ್ದೆ. ಆದರೆ ನೀನೇನೇ ಮೇಲ್ಕಾಡು ಕೆಳಗಡೆ ಬಿದ್ದರೂ ಕೂಡ ನಿನಗೆ ಪಾಸಿಟಿವ್ ಆಗಿರ್ತಕ್ಕಂಥ ದೇವರು ನಿನ್ನನ್ನು ಮುಂದಕ್ಕೆ ತಳ್ಳುವಂಥ ನಿವೇಶನ ಸಿಕ್ಕಲ್ಲ. ಸಿಕ್ಕಿದರು, ಪೂರ್ವನೇ ಸಿಕ್ಕಿದ್ರು, ಉತ್ತರ ಪೂರ್ವ ಎರಡೂ ಸಿಕ್ಕಿದ್ರು. ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ ಭಾರಿ ಒಳ್ಳೇದಂತೆ ಸುಮಾರು ಜನ ಹೇಳ್ತಾರೆ. ಆದರೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲ ನೋಡಬೇಕಾಗಿರೋದು. ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಾಗಬೇಕು ಫಸ್ಟು. ಪೂರ್ವದೊಂದು ರಸ್ತೆ, ಉತ್ತರದೊಂದು ರಸ್ತೆ ಸೇರಿಬಿಟ್ರೆ ನಾರ್ತ್ ಈಸ್ಟ್ ಕಾರ್ನರು ಅವ್ರು ಹೇಳಿದ್ದ ರೇಟು. ನಾರ್ತ್ ಈಸ್ಟ್ ಕಾರ್ನಪ್ಪ ತುಂಬ ಒಳ್ಳೇದಂತೆ ಅಂತ ತಗೋತಾರೆ. ಅಲ್ಲಿ ಏನು ವರ್ಕ್ ಆಗಲ್ಲ. ನಾರ್ತ್ ಈಸ್ಟ್ ಅಂದರೆ ನೀವು ಏನು ತಿಳ್ಕೊಂಡಿದ್ದೀರಾ ನಾರ್ತ್ ಈಸ್ಟ್ ಹೇಳ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಹೇಗಿರಬೇಕು ನಾರ್ತ್ ಈಸ್ಟ್ ಅಂದರೆ ಅದು ಗೊತ್ತಿಲ್ಲ. 2 ರಸ್ತೆ ಜೈಂಟ್ ಆಗಿರೋ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್, ಹೌದಾ? ತಗೋ, ಅನುಭವಿಸು. ಆದರೆ ಅದಕ್ಕೆ ಆದ ಒಂದು ಕ್ರಮ ಇರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಅಂದರೆ ಅದರ ಕ್ರಮ, ಈಗ ರಸ್ತೆ ಯಾವ ರೀತಿಗೆ ಪಾಸ್ ಆಗಬೇಕು, ಎಲ್ಲಿಂದ ಎಲ್ಲಿಗೆ ಹೋದಾಗ ನಾರ್ತ್ ಈಸ್ಟ್ ಕ್ರಿಯೇಟ್ ಆಗುತ್ತೆ. ಇದು ತಿಳ್ಕೊಂಡ್ರೆ ಮಾತ್ರ ನಿಮಗೆ ನಾರ್ತ್ ಈಸ್ಟ್ ವರ್ಕ್ ಆಗುತ್ತೆ ಹೊರತು ನೀವು ನಾರ್ತ್ ಈಸ್ಟ್ ತಗೊಂಡ್ರೆ ಇದೇನು ಚೆನ್ನಾಗೈತೆ ಅಂದರೆ ನಾನು ತಗೊಂಡೆ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಕಾರಣ ಯಾರೋ ಹೇಳೋದನ್ನ ನಂಬ್ಕೊಂಡು ತೊಗೊಂಡ್ರೆ ಹೀಗೆ ಆಗೋದು. ಕಾರಣ ನಿಮ್ಮ ಕುಟುಂಬದಲ್ಲಿ ಆ ಥರದವ್ರು ಇದ್ದಾರಾ, ಪ್ಲಸ್ ಮಾರ್ಕ್ನವ್ರು ಇದ್ದಾರಾ, ಇದ್ದರೆ ಸಿಕ್ತಿತ್ತು. ಇಲ್ಲ ಅಂದಮೇಲೆ ನಿಮ್ಗೆ ಆ ಥರ ಸಿಕ್ಕಿಲ್ಲ.
ಇದನ್ನ ತಿಳ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಈ ವಿಶಾಖ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಒಂದಾದ ಕೃತಿಕಾದೇನು ಅಂದರೆ ಈ ಸಾಮಾನ್ಯ ಕೆಲವರಿಗೆ ಈ ಕೃತಿಕಾ ನಕ್ಷತ್ರ ಇವರಿಗೆ ಜಾಂಡಿಸ್ ತುಂಬ ಬೇಗ ಅಟ್ಯಾಕ್ ಆಗುತ್ತೆ. ಜಾಂಡಿಸ್ ಕೃತಿಕಾ ನಕ್ಷತ್ರಕ್ಕೆ ಜಾಂಡಿಸ್ ಬೇಗ ಅಟ್ಯಾಕ್ ಆಗುತ್ತೆ. ಯಾಕೆ ಅಂದರೆ ನಿದ್ದೆ ಕ್ಲಾರಿಟಿ ಇರಲ್ಲ. ಇವರು ಮನುಷ್ಯರಿಗೆ ಮೋಸ ಮಾಡಿರುವಂತಹ ಕುಟುಂಬ. ಯಾರಿಗೆ? ಕೃತಿಕಾ ನಕ್ಷತ್ರ. ಮನುಷ್ಯರಿಗೆ ಟೋಪಿ ಹಾಕಿರೋದು. ಏನು ಅಂದರೆ ಸುಳ್ಳು ಹೇಳ್ಬಿಟ್ಟು 10 ರೂಪಾಯಿ ಪದಾರ್ಥ ಭೂಮಿ 1 ರೂಪಾಯಿ ಕೊಟ್ಟು ಬರ್ಸ್ಕೊಂಬಿಡೋದು. 10 ರೂಪಾಯಿಗೆ 1 ರೂಪಾಯಿ ಕೊಟ್ಟು ಬರ್ಸ್ಕೊಂಬಿಡೋದು. ಇಲ್ಲ ಮಾಟ ಮಂತ್ರ ಮಾಡ್ಸ ಸಾಯಿಸ್ಬಿಟ್ಟು ಜಮೀನು ಎಳ್ಕೊಂಡಿರೋದು. ಅಂದರೆ ಆಸ್ತಿ ಮಾಡಲೇಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟುತ್ತೆ ಕೃತಿಕಾ ನಕ್ಷತ್ರದ ಮಗು. ಅದೇನಾರು ಆಗಲಿ, ಮರಿ ಕತ್ತರಿಸೋದಾಗಲಿ, 7 ಮರಿ ಕೊಡೋದಾಗಲಿ, ವರ್ಷಕ್ಕೊಂದು ಮರಿ ಕೊಡೋದಾಗಲಿ, ಆ ಆಸ್ತಿ ಹೊಡಿಲೇಬೇಕು ನಾನು. ಆ ಕೋರ್ಟಲ್ಲಿ ನಾನು ತಗೊಳ್ಳೇಬೇಕು. ಈ ಜಿದ್ದಿಯಲ್ಲಿ ಬಂದಿರತಕ್ಕಂಥ ವಂಶದಲ್ಲಿ ಆಮೇಲೆ ಅಣ್ಣ ತಮ್ಮನಿಗೂ ಮೋಸ. 1 ರೂಪಾಯಿಲಿ 20% ಅಣ್ಣನಿಗೋ ತಮ್ಮನಿಗೋ, 80% ಇವನಿಗೆ. ಹೆಸರಿಗೆ 20 ತಗೊಂಡಿದ್ದೀವಿ ಅಂತ ಹೇಳೋದು. ಈ ಥರ ಎಲ್ಲ ಮ್ಯಾಜಿಕ್ ಮಾಡ್ತಕ್ಕಂಥದ್ದೇ ಕೃತಿಕಾ ನಕ್ಷತ್ರ. ಯಾಕೆ ಜಾಂಡಿಸ್ ಹೇಳಿದೆ ಅಂದರೆ ಈ ರೀತಿ ಮೋಸ ಮಾಡುವಂತಹ ಭೂಮಿಯನ್ನು ಪಡೆದಿರ್ತಕ್ಕಂಥವರು ಮನುಷ್ಯರಿಗೆ ಟೋಪಿ ಹಾಕಿರ್ತಕ್ಕಂತಹ, ಇದು ಅರ್ಥ ಆಗಲಿ ಅಂತ ಹೇಳ್ತೀನಿ, ಮನುಷ್ಯರು ಟೋಪಿ ಹಾಕೋದು ಅಂದರೆ ದೊಡ್ಡ ವಿಷಯ ಏನಲ್ಲ. ಇವತ್ತು ನಾನು ಬದುಕಬೇಕಷ್ಟೇ, ಯಾರು ಕಟ್ಕೊಂಡು ನನಗೇನು. ಅಣ್ಣ ತಮ್ಮಂದ್ರಿಗೆ ಕಾಂಪಿಟೇಷನ್ ಇರುತ್ತೆ, ಅಕ್ಕ ತಂಗಿಯರ ಕಾಂಪಿಟೇಷನ್ ಇರುತ್ತೆ, ನಾನು ಚೆನ್ನಾಗಿರ್ಬೇಕಂತ. ಈ ರೀತಿ ಬುದ್ಧಿ ಬರ್ತಕ್ಕಂಥದ್ದಕ್ಕೆ ಕೃತಿಕಾ ನಕ್ಷತ್ರ ಬುದ್ಧಿ ಕಲಿಸೋದಕ್ಕೆ ಆ ಮಗು ಅವ್ರ ಹೊಟ್ಟೆಯಲ್ಲಿ ಹುಟ್ಟುತ್ತೆ. ಆ ಮಗು ಏನಾಗಿರುತ್ತೆ, ಅವ್ರ ಆಸ್ತಿ ಏನೆಲ್ಲ ಆಗತ್ತೆ, ಏನೆಲ್ಲ ಹೊಡೆದ್ರು ಟೋಪಿ ಮಾಡಿ, ಆ ಆಸ್ತಿ ಚಿಲ್ಲಾಪಿಲ್ಲಿಯಾಗಿ ಅದೇ ಮಗು ಅದನ್ನು ಹಾಳು ಮಾಡುತ್ತೆ. ಇದು ನಿದರ್ಶನ ಸತ್ಯ. ಇದಕ್ಕೆ ಬೇಕಾದಷ್ಟು ನಾನು ಗುರುತನ್ನು ತೋರಿಸಬಲ್ಲೆ. ಇದಿಷ್ಟು ತಿಳ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ. ಈಗ ಕರೆ ಇದೆಯಾ? ಹೌದು ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಕುಮಟಾದಿಂದ ಶ್ರೀನಿವಾಸ್ ಅಂತ ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ತಮ್ಮ ನಕ್ಷತ್ರ ಹೇಳಿ. ನಂದು ಮೃಗಶಿರ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನು ನಿಮ್ಮ ಉದ್ಯೋಗ ಏನು? ನಮ್ದು ಉತ್ತರ ಕನ್ನಡ ಕುಮಟಾದಿಂದ. ಓಕೆ, ಏನು ಮಾಡ್ತಾ ಇದ್ದೀರಾ ತಾವು? ಗುರುಜಿ, ನಮ್ದು ಇದುವರೆಗೂ ಯಾವ್ದು ಕೆಲಸ ಅಂತಲ್ಲ. ಅಲ್ಲಿ ಸ್ವಲ್ಪ ದಿವಸ, ಇಲ್ಲಿ ಸ್ವಲ್ಪ ದಿವಸ ಬಿಡೋದು ಸೇರೋದು, ಹಿಂಗೆ ತಾಪತ್ರೆ ತೊಂದರೆ. 58 ವರ್ಷ ಆದ್ರೂ ಅದು ಏನು ಇದೆ ಇಲ್ಲ ಗುರುಜಿ. ಎಷ್ಟು ವಯಸ್ಸು? 58 ವರ್ಷ ಗುರುಜಿ. ಓಕೆ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಗುರುಜಿ 17 ವರ್ಷ ಆಯ್ತು. 17-18. ಮದುವೆ ಜೀವನ ಹೇಗನ್ಸಿದೆ? ಖುಷಿಯಾಗಿದ್ದೀನಿ ಅಂತಾನ, ಏನು ಮಾಡ್ಕೊಂಡಾಯ್ತು, ಇನ್ನೇನು ಮಾಡೋದು ಅಂತಾನೆ, ಹೇಗಿದ್ದೀರಾ? ಅಯ್ಯೋ, ಪಶ್ಚಾತ್ತಾಪ ಪಡ್ತೀನಿ, ಯಾಕಾರ ಆದ್ನೋ ಅಂತಾನೆ. ಒಬ್ಬನೇ ಓದಿತ್ತು, ತಾಯಿದವ್ರು ನೋಡ್ಕೊಂಡು ಅಂತಾರ ಅನ್ಸುತ್ತೆ. ಮದುವೆ ಮಾಡ್ಕೊಂಡಿದ್ದೆ ಅಪರಾಧ ಅಂತ ಅನಿಸ್ತಾ ಇದೆ. ಹೌದು ಗುರುಜಿ. ಮಕ್ಕಳು? ಮಕ್ಕಳು 2 ಗುರುಜಿ. ಅವ್ರು ಎಷ್ಟು ವಯಸ್ಸು? ಒಬ್ಬನು 17 ವರ್ಷ, ಮತ್ತೊಬ್ಬನು 14 ವರ್ಷ. ಅವರಿಬ್ಬರು ನಕ್ಷತ್ರ? ಒಬ್ಬ ದೊಡ್ಡ ಒಂದು ಅಶ್ವಿನಿ ನಕ್ಷತ್ರ, ಅಶ್ವಿನಿ. ಚಿಕ್ಕ ಒಂದು ಉತ್ತರಾಷಾಢ ನಕ್ಷತ್ರ. ಒಬ್ಬ ಅಶ್ವಿನಿ, ಒಬ್ಬ ಉತ್ತರಾಷಾಢ. ಹೌದು ಗುರುಜಿ. ಉತ್ತರಾಷಾಢದ ವಯಸ್ಸೆಷ್ಟು? 14. ಒಂದು 14 ವರ್ಷ ಗುರುಜಿ. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ತೀರ್ಕೊಂಡಿದ್ದಾರೆ ಗುರುಜಿ. ಎಷ್ಟು ವರ್ಷ ತೀರ್ಕೊಂಡು? ತೀರ್ಕೊಂಡು ಒಂದು 18-20 ವರ್ಷ ಆಯ್ತು ಗುರುಜಿ. ಅವ್ರ ವಯಸ್ಸೆಷ್ಟಿತ್ತು ಅವಾಗ? ಅವಾಗ ಒಂದು 68-70 ಒಳಗಿತ್ತು. ಅವ್ರು ಸತ್ತಿದ್ದ ರೀತಿ ಚೆನ್ನಾಗಿ ಇತ್ತು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಗುರುಜಿ, ತುಂಬಾ ಕಷ್ಟದಿಂದ ಸತ್ರು. ಅವರಿಗೆ ಇದನ್ನ ಪಿತ್ತಕೋಶದಲ್ಲಿ ಕಲ್ಲಾಗಿತ್ತು, ಇದಾಗಿತ್ತು, ಅಷ್ಟೇ ಕಮಾಲ ಇರೋದು. ಏನ್ ಮಾಡ್ತೀರಿ ನಿಮ್ಮ ತಂದೆ? ಅವರು ಗುರುಜಿ, ಅವರು ಮೇಸ್ತ್ರಿ ಕೆಲಸ ಮಾಡ್ತಿದ್ರು. ಅವ್ರದ್ದು ಗುರುಜಿ ಒಂದು ನೆಮ್ಮದಿನೇ ಇಲ್ಲ. ಅಲ್ಲಿ ಇಲ್ಲಿ ಯಾವುದಕ್ಕೆ ಮೇಸ್ತ್ರಿ ಆಗಿದ್ರು ಗುರುಜಿ? ಅದೇ ಮನೆ ಕಟ್ಟೋದು, ಅಥವಾ ಈ ನಾವು ಹಾಸ್ಪಿಟಲ್ ಇದ್ವಿ ಗುರುಜಿ. ಆವಾಗ ಅವರಿರೋದು ದೂರ ಬೀದರ್ನಲ್ಲಿ, ಗುಲ್ಬರ್ಗದಲ್ಲಿ. ಆ ತರ ಇದ್ರು. ಅಲ್ಲೇ ಮನೆ ಕಟ್ಟಿಸ್ತಾ ಇದ್ರಾ? ಗುರುಜಿ, ಮನೆ ಚಿಕ್ಕ ಚಿಕ್ಕ ಮನೆ ಇದ್ರದ್ದು ಗೌರ್ಮೆಂಟ್ ಏನಾದ್ರು ಕೆಲಸ ಈ ತರ ಹಿಂಗೆಲ್ಲ ಮಾಡ್ತಿದ್ರು ಗುರುಜಿ. ಈಗ ನೀವಿರೋ ಮನೆ ಎಷ್ಟು ವರ್ಷದ್ದು ಗುರುಜಿ? ನಾವು ಅಂದ್ರೆ ಬಾಡಿಗೆ ಮೇಲೆ ಇರೋದು. ಸ್ವಂತ ಮನೆ ಬಂದು ಸುಮಾರು 60-70 ವರ್ಷ ಆಯ್ತು ಗುರುಜಿ. ಎಲ್ಲಿದೆ ಅದು ಗುರುಜಿ? ಅದು ನಮ್ಮ ಕುಮಟಾದಲ್ಲಿ, ಅಲ್ಲಿ ಮನೇಲಿ. ಯಾರಿದ್ದಾರೆ ಅದರಲ್ಲಿ, ಆ ಮನೆಯಲ್ಲಿ? ಅದರಲ್ಲಿ ಅಣ್ಣ, ಅತ್ತಿಗೆ, ತಾಯಿ ಇದ್ರು. ಈಗ ಅವರು ಬೇರೆ ಒಂದು ಮನೆ ಪಕ್ಕದಲ್ಲೇ ಕಟ್ಕೊಂಡಿದ್ದಾರೆ ಗುರುಜಿ. ಇದು ಖಾಲಿ ಇದೆ. ಊಟ ಮಾತ್ರ ಅಲ್ಲೇ ಮಾಡ್ತಾರೆ ಗುರುಜಿ. ಓಕೆ, ಆ ಮನೆಗೆ ರಸ್ತೆ ಯಾವುದು ಗುರುಜಿ? ಆ ಮನೆ ಬಂದು ಈ ಕಡೆ ಉತ್ತರ ಬಾಗಿಲು ಮನೆ ಇರೋದು ಗುರುಜಿ. ರಸ್ತೆ ಯಾವುದು? ರಸ್ತೆ ಬಂದು
ಪಶ್ಚಿಮ ಗುರುಜಿ. ಪಶ್ಚಿಮ ನಗರ. ನೋಡಿ, ಈಗ ಇವತ್ತು ಹೇಳಿದಂಥ ವಿಚಾರ ಇಲ್ಲಿ ಸಿಕ್ತು ನೋಡಮ್ಮ. ಹೌದು. ಇವರು ಮೃಗಶಿರ ನಕ್ಷತ್ರ, ಮಗ ಉತ್ತರಾಷಾಢ ನಕ್ಷತ್ರ. ಈಗ ಇವರಿಬ್ಬರು ತಂದೆ ತಾಯಿ ವಂಶದಲ್ಲಿ ಏನು ಸಿಕ್ಕಿಲ್ಲ. ಉತ್ತರಾಷಾಢ ಅಪ್ಪಂದು, ಮೃಗಶಿರ ತಾಯಿದು. ಇವೆರಡೂ ಕಂಪ್ಲೀಟ್ ಫಾರಿನ್ ಆ್ಯಂಡ್ ಪಾಕಿಸ್ತಾನ್. ಏನು ಅಂದರೆ ಏನು ಗೊತ್ತಿಲ್ಲ, ಹೆಂಗ ಬಡ್ದಾಡ್ಕೊಂಡು ಹೆಂಗ ಒಂದು ದೇವ್ರು ಕೊಟ್ಟವನೇ ಅಂದ್ಕೊಂಡು ಬದುಕಿದಂಥ ಕುಟುಂಬದಲ್ಲಿ ಈಗ ಇವರು 58 ವರ್ಷ ಆಯಿತು, ಏನು ಗೊತ್ತಾಗಿಲ್ಲ. ಅಂದರೆ ಏನು ಗೊತ್ತಾಗಕ್ಕೆ ಅಕೌಂಟೇ ಓಪನ್ ಆಗಿಲ್ಲ. ಇವರು ತಾಯಿ ಹೊಟ್ಟೆಲಿ ಹುಟ್ಟಬೇಕಾದ್ರೆ ಅಲ್ಲೇ ಶುರುವಾಯಿತು ಕುಟುಂಬ ಛಿದ್ರು. ಈ ಅಪ್ಪಂಗೆ 58 ವರ್ಷ ಅಲ್ಲ, ಇವ್ರ ತಾಯಿ ಹೊಟ್ಟೆಲಿ ಈ ಅಪ್ಪ ಹುಟ್ಟಬೇಕಾದ್ರೆ, ಮೃಗಶಿರ ನಕ್ಷತ್ರ ಮಗು ಹುಟ್ಟಬೇಕಾದ್ರೆ ಕುಟುಂಬ ಹೊಡೆದೋಗಿತ್ತು. ಅಷ್ಟರೊಳಗಡೆ ಚಿಲ್ಲಾಪಿಲ್ಲಿ. ಅವರಿಗೆ ಸಿಕ್ಕಿರುವಂಥ ಸೈಟು ತಂದೆ ಕಾಲದ್ದು ಪಶ್ಚಿಮದ ರಸ್ತೆ. ಈಗ ಗೊತ್ತಾಯ್ತಲ್ಲ, ಒಂದೊಂದು ನಕ್ಷತ್ರಕ್ಕೂ ಆ ನಕ್ಷತ್ರಕ್ಕೆ ಇರತಕ್ಕಂಥ ಸೈಟೇ ಸಿಗುತ್ತೆ ಹೊರತು ನೀವೆಷ್ಟು ಕೋಟಿಗಳಿದ್ರೂ ನಿಮ್ಗೆ ಸೈಟ್ ಸಿಕ್ಕಲ್ಲ. ಈ ವಿಚಾರದಲ್ಲಿ ಚಾಲೆಂಜಾಗಿ ನಾನು ತೋರಿಸ್ಕೊಡ್ತೀನಿ. ನೀವೆಷ್ಟೇ ದುಡ್ಡು ಕೊಡಿ, ಎಷ್ಟೋ ಜನಕ್ಕೆ ಯಾವ ಸೈಟು ಸಿಕ್ಕಲ್ಲ. ನಂಬರ್ 1, ಸಿಕ್ಕಿದ್ರೂ ಕೂಡ ಉಚ್ಚಾಸ್ಪತ್ರೆ ಕರ್ಕೊಂಡೋಗೋ ಸೈಟೇ ಸಿಕ್ಕೋದು. ನೀವು ಚಾಲೆಂಜ್ ಮಾಡಿ ಮನೆ ಕಟ್ಟಲೇಬೇಕು ಅಂತ ಯಾವನಿಗೋ ಚಾಲೆಂಜ್ ಮಾಡಿ ಮನೆ ಕಟ್ಟಕ್ಕೋದ್ರೆ ಇಡೀ ಕುಟುಂಬ ಬರ್ಬಾದ್. ಇಡೀ ಮನೆಯವರೆಲ್ಲ ಕೇಳ್ಕೋಬೇಕು, ಮಗನ ಮದುವೆ ಮಾಡಿದೆ ಹಂಗಾಯ್ತು, ಮಗಳಿಗೆ ಮದುವೆ ಮಾಡಿದೆ ಹಿಂಗಾಯ್ತು, ಅವಳಿಗೆ ಮದುವೆನೇ ಸೆಟ್ ಆಗಿಲ್ಲ, ಅವ್ರು ಗಂಡನ ಬಿಟ್ಬಿಟ್ರು, ಅವ್ರು ಹೆಂಡತಿ ಬಿಟ್ಬಿಟ್ರು. ಈ ರೀತಿ ಗೊಂದಲದಲ್ಲಿ ಇರ್ತಕ್ಕಂಥವ್ರು ಮನೆ ಕಟ್ಟಬೇಕಂತ ಪ್ರತಿಯೊಬ್ಬರು ಯೋಚನೆ ಮಾಡಿ. ದುಡ್ಡಿದ್ದಾಕ್ಷಣಕ್ಕೆ ಮನೆ ಕಟ್ತೀನಿ ಅಂತಕ್ಕಂಥದ್ದೇ ನಾನು ಅಂತಕ್ಕಂಥ ದುರಾಂಕಾರ ಆಗತ್ತೆ. ಭಗವಂತನಿಗೆ ಚಾಲೆಂಜ್ ಮಾಡ್ದಂಗೆ ಆಗತ್ತೆ. ಯಾವ ಕಾರಣಕ್ಕೂ ಊರ್ಜಿತ ಆಗಲ್ಲ. ನೀವು ಯಾವ ವಾಸ್ತುಪ್ರಕಾರ ಕಟ್ಸಿದ್ರು ಅಷ್ಟೇ. ದೇವ್ರನ್ನೇ ತಂದು ಮನೆ ಒಳಗಡೆ ಇಟ್ಕೊಂಡ್ರು, ದೇವ್ರ ಗುಡಿಲಿರ್ತಕ್ಕಂಥ ದೇವ್ರನ್ನೇ ಕಿತ್ಕೊಂಡು ಬಂದು ನಿಮ್ಮ ಮನೆಗೆ ಇಟ್ಟರು ಕೂಡ ನೀವು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪಾಪ ಈ ಮನುಷ್ಯ ಏನು ಹೇಳಬೇಕು, ನಾನು ಯಾರಿಗೆ ಮೋಸ ಮಾಡಿದ್ದೆ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ, ನನಗೆ ಯಾಕೆ ಹಿಂಗೆ, ನಮ್ಮ ಅಪ್ಪನೂ ಹಿಂಗೆ ಮಾಡಿದ್ದು. ಯಾವ ಕೆಲಸ? ಭೂಮಿ ಕೆಲಸ, ಮೇಸ್ರಿ ಕೆಲಸ. ಅಮ್ಮ ಅಲ್ಲಿ ಯಾವ ಮರ ಕತ್ತರಿಸೋರೋ, ಯಾವ ಬೇರ್ ಕತ್ತರಿಸೋರೋ, ಯಾವ ಉತ್ತಾ ಇರೋ ಜಾಗ ಕತ್ತರಿಸೋರೋ, ಮೇಸ್ರಿಗೆ ಅದೆಲ್ಲ ಮುಖ್ಯ. ಏನು ಮಾಡಬೇಕು ಕೆಲಸ ಮುಖ್ಯ. ಯಾವ್ದಾರು ಸಾಯ್ಲಿ, ಯಾವ್ದಾರು ಹೋಗ್ಲಿ, ಏನಾರು ಹೋಗ್ಲಿ, ಕೆಲಸ ಆಗಬೇಕು. ಈ ರೀತಿಯಾಗಿ ಸಮಸ್ಯೆ. ಅರ್ಥ ಆಯ್ತಾ ನಿಮ್ಗೆ? ಆಯ್ತು ಗುರುಜಿ. ಹಾಗೆ ನಮ್ಮ ತುಳಸಿ ಕಟ್ಟೆಯಲ್ಲಿ ಹುತ್ತ ಬಂದಿದೆ ಗುರುಜಿ. ಅಡ್ಜಸ್ಟ್ ತುಂಬಾ ಲೇಟ್ ಆಯ್ತು, ತುಂಬಾ ಲೇಟ್. ಈಗ ಯಾಕೆ ನಿಮ್ಮೂರ್ ಮನೆ ಕೇಳಿದೆ ಗೊತ್ತಾ? ನಿಮ್ಮ ಊರಲ್ಲಿರೋ ಮನೆ ಹಣೆ ಬರನು ಇದೇನೆ. ಹರಳಿ ವೃಕ್ಷ ಇರ್ತಕ್ಕಂಥದ್ದು, ಹುತ್ತ ಇರ್ತಕ್ಕಂಥ ಜಾಗದಲ್ಲಿ ನಿಮ್ಮ ಮನೆ ಈಗ ಆಲ್ರೆಡಿ ಇರೋದು. ಈಗ ನಿಮ್ಗೆ ಸಿಕ್ಕೋದು ಎಷ್ಟು ಆಶ್ಚರ್ಯಕವಾಗಿದೆ ಲೆಕ್ಕ ಹಾಕೊಳ್ಳ. ತುಳಸಿ ಗಿಡದಲ್ಲಿ ಹುತ್ತ ಬಂದಿದೆ ಅಂದ್ರೆ ಅದು ಹೆಂಗ್ ಬದುಕ್ತೀಯ ಬದುಕು ನೋಡೋಣ. ಮೃಗಶಿರ ನಕ್ಷತ್ರ ಇದಕ್ಕೆ ಪೂರ್ಣವಾಗಿ ಹಾವು ವಾಸ ಮಾಡುವ ಮನೆಯಲ್ಲಿ ನೀನು ಹುಟ್ಟಿದೀಯ ಮೂರ್ಖ. ನೀನು ಯಾಕೆ ತಿಳ್ಕೊಳ್ಳದೆ ಇದೀಯಾ ಅಂತ ಬೆಡ್ರೂಮಲ್ಲಿ ಮಲಕ್ಕೊಂಡ್ರು ಪಿಲ್ಲೋನಲ್ಲಿ ಬೇಕಾದ್ರೆ ಹಾವಿನ ಮರಿ ಉತ್ಪತ್ತಿ ಆಗ್ಬೋದು. ನಂಬರ್ 1. ಸ್ಕೂಟ್ರ್ ತಗೊಂಡು ಹೋದಾಗ ಸೈಲೆನ್ಸರ್ ಪೈಪಲ್ಲಿ ಬಂದು ಹಾವು ಸೇರ್ಕೊಂಡಿರಬಹುದು. ಈ ರೀತಿ ವಿಚಿತ್ರವಾಗಿರ್ತಕ್ಕಂಥ ಸತ್ಯವನ್ನ ಭಗವಂತ ತೋರಿಸಿದ್ರೂ ನಾವು ದುರಹಂಕಾರದಲ್ಲಿ ಮನೆ ಕಟ್ತೀನಿ, ಸೈಟ್ ತಗೋತೀನಿ ಅಂದರೆ ಎಲ್ಲಿಂದ ತಲೆ ಎತ್ತಕ್ಕಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಯಾರಾದರೂ ಚಾಲೆಂಜ್ ಮಾಡಿ ಬೇಕಾದ್ರೆ ಇಲ್ಲ ನಾನು ಕಟ್ಟಿದ್ದೀನಿ ಇಂಥ ನಕ್ಷತ್ರದಲ್ಲಿ ಇದ್ರೂ ನಾನು ಚೆನ್ನಾಗಿದ್ದೀನಿ ಅನ್ನೋದಿದ್ದರೆ ನಿಜವಾಗ್ಲೂ ನಾವು ಅವ್ರಿಗೆ ನಮಸ್ಕಾರ ಮಾಡೋಣ, ಸನ್ಮಾನ ಮಾಡೋಣ ಅಂತ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ಪ್ರಪಂಚ ಎಲ್ಲವೂ ಹೀಗೆ ಇರುತ್ತೆ ಅಂತ ಪ್ರಶ್ನೆ ಅಲ್ಲ. ಅದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅಂತ ತಿಳಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಅವ್ರಿಗೂ ಸತ್ಯ ಅರ್ಥ ಆಗತ್ತೆ. ನೀವು ಮಾಡಬೇಕಾದ ಕೆಲಸ ಯಜಮಾನ್ರೆ ಒಂದು ಮಾಡಬೇಕು. ಏನು ಅಂದರೆ ಈಗ ನಮ್ಮ ತುಳಸಿ ಕಟ್ಟೆಯಲ್ಲಿ ಬಂದಿರತಕ್ಕಂಥ ಹುತ್ತ ಏನಕ್ಕೆ ಬಂತು ಅಂತಕ್ಕಂಥ ಸತ್ಯ ನೀವು ತಿಳ್ಕೋಬೇಕಾದ್ರೆ ನಿಮ್ಮ ತಂದೆ ಹೋಗಿರ್ತಕ್ಕಂಥ ಸಾವನ್ನು ಸತ್ತಿರ್ತಕ್ಕಂಥ ಆ ದಿನ, ಅವ ಸತ್ತಿರ್ತಕ್ಕಂಥ ನೋವು, ಆ ಹಿಂಸೆ ನಿಮ್ಮ ಮಗನ ಕುಂಡಲಿಯನ್ನು ತಗೊಂಡು ತೋರಿಸಿದ್ರೆ ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ತಂದೆ ಮಾಡಿದ್ದು ಏನೆಲ್ಲ ಮಾಡಿದ್ರು, ಏನಾಗಿತ್ತು, ಯಾಕೆ ಆ ಥರ ಸತ್ರು, ಈಗ ನಿಮ್ಮ ಕುಟುಂಬ ಏನಾಗಿದೆ, ಈ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಹುಬ್ಬಳ್ಳಿಯಿಂದ ಸವಿತಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ನಕ್ಷತ್ರ ಹೇಳಿ ಅವ್ರದ್ದು. ಅವ್ರದ್ದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ ಮಾತ್ರ. ಹಲೋ. ಹಲೋ, ಹರಿಂ ಗುರುಜಿ. ನಾರಾಯಣ ಹೇಳಿಪ್ಪ. ಜ್ಯೇಷ್ಠ ನಕ್ಷತ್ರ ಯಾರು? ಮಗನ ಮಗಳ? ಮಗಳ್ರಿ. ಮಗಳು. ಎಷ್ಟು ವಯಸ್ಸು? 24 ರೀ. ಏನು ಮಾಡ್ತಿದ್ದಾಳೆ? ಅವ್ರು ವರ್ಕ್ ಮಾಡ್ತಾಳ್ರಿ ಸರ್. ಈಗೇನಾಗಬೇಕಿತ್ತು ಅವಳಿಗೆ? ಅವ್ರ ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಅವಳು ಮಾಡ್ಕೊಳ್ಳೋದಾ ನೀವು ಮಾಡೋದಾ?
ನಾವು ಮಾಡೋದ್ರಿ. ಆಗಲ್ವಲ್ಲ, ಏನು ಮಾಡೋದು? ನೀವು ಮದುವೆ ಮಾಡೋಕ್ಕಾಗಲ್ಲ. ಮಾಡ್ಕೊಂಡ್ರೆ ಅವಳು ಮಾಡ್ಕೋಬಹುದೇನೋ, ಅವಳು ಮಾಡ್ಕೊತಾಳೆ ಅಂತ ಹೇಳೋಕ್ಕಾಗಲ್ಲ. ಮಾಡ್ಕೊಂಡ್ರೆ ಅವಳು ಮಾಡ್ಕೋಬಹುದೇನೋ, ನೀವು ಮಾಡೋಕ್ಕಾಗಲ್ಲ. ಈಗ ನಿಮಗೆ ತಿಳ್ಕೊಂಡೆ ಅಂತ ಅರ್ಥ ಆಯ್ತಾ, ಬೇಜಾರಾಯ್ತಾ, ಕೋಪ ಬಂತಾ? ಇಲ್ಲ ಗುರುಜಿ, ತಿಳ್ಕೊಂಡೆ ಅಂತ ಖುಷಿ ಆಯ್ತು. ನಿಮ್ಮ ಯಜಮಾನ್ರು ಏನು ಮಾಡೋದು? ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ ಅಂತ ಕೇಳಿದೆ. ಅವ್ರು ಆಟೋ ಹೊಡಿತಾರ್ರಿ ಗುರುಜಿ. ಎಷ್ಟು ವರ್ಷದಿಂದ? ಅವರು ಒಂದು 25 ವರ್ಷದಿಂದ ಆಟೋ ಹೊಡಿತಾರೆ. ನೀವು ಮದುವೆ ಮಾಡ್ಕೊಳಕ್ಕೆ ಮುಂಚೆಯಿಂದನೂ? ಹಾ ಹೌದ್ರಿ ಗುರುಜಿ. ನಿಮ್ಮ ಹತ್ರ ಯಾವಾಗಾರು ಸ್ಟೈಲಾಗಿ ಕುತ್ಕೊಂಡು ಮಾತಾಡುವಾಗ ಹೆಂಡತಿ ಹತ್ರ ಹಾವು ಮೇಲೆ ಹತ್ಸಿದ್ದು, ಹೊಡೆದಿದ್ದು ಯಾವಾಗಾರು ಹೇಳಿದ್ದುಂಟಾ? ಹಾ ಹೇಳಿದಾರೆ ಗುರುಜಿ. ಮನೆ ಒಳಗೆ ಅದ ಅವ್ರ ಅಣ್ಣಾರ ಮನೆ ಒಳಗೆ ಬಂದಿತ್ರಿ, ಅವಾಗ ಹೊಡೆದಿದ್ರಿ ಅದು. ಯಾರು ಹೊಡೆದಿದ್ದು? ನಿಮ್ಮ ಯಜಮಾನ್ರೇನಾ? ಹಾ, ನಮ್ಮ ಯಜಮಾನ್ರೆ ಹೊಡೆದ. ನೋಡಿ, ನಿಮ್ಮ ಮಗಳು ಅದೇ ಗಿಫ್ಟು. ಜ್ಯೇಷ್ಠ ನಕ್ಷತ್ರ. ಆಮೇಲೆ ಹೇಳ್ತೀನಿ ಗುರ್ತೇನು ಅಂತ. ನಿಮ್ಮ ಮಗಳು ಏನಾರು ಕುತ್ಕೊಂಡು ಕೆಲಸ ಮಾಡುವಾಗ, ಓದ್ತಾ ಇರ್ಬೇಕಾದ್ರೆ, ಊಟ ಮಾಡ್ತಾ ಇರ್ಬೇಕಾದ್ರೆ ನೀವೇನಾರು ಹೇಳಿ. ಅಮ್ಮ ಕೇಳಿಸ್ತಿದ್ಯಾ? ಹ್ಞೂ ರೀ, ಕೇಳಿಸ್ತಾ ಇದೆ ಗುರುಜಿ. ಅವಳು ಮಾತಾಡಲ್ಲ, ತಿರುಗ್ಬಿಟ್ಟು ಒಂದು ಲುಕ್ ಕೊಡ್ತಾಳೆ, ಕಣ್ಣಲ್ಲಿ ನೋಡ್ಬೇಕು, ನೀವು ಎದ್ಕೊಂಡ್ಬಿಡ್ಬೇಕು. ಹಾ ಹೌದು ಗುರುಜಿ. ಯಾಕೆ ಅಂದರೆ, ನಾನು ಸರ್ಪದೇವತೆ ಬಂದಿದ್ದೀನಿ, ನಿಮ್ಮನ್ನು ಮಟ್ಟ ಹಾಕಕ್ಕೆ ಬಂದಿದ್ದೀನಿ ಅಂತ ಚಾಲೆಂಜ್ ಮಾಡಿ ಕೂತಿದ್ದಾಳೆ. ನೀವು ಮದುವೆ ಹೆಂಗಮ್ಮ ಮಾಡ್ತೀರಾ? ಇದು ತಿಳ್ಕೊಬೇಕಿತ್ತ ಬೇಡವಾ? ತಿಳ್ಕೊಬೇಕಿತ್ತು ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ? 21 24 24 ವರ್ಷ ಮಗಳು ಬಂದಿದ್ದಾಳೆ, ಜ್ಯೇಷ್ಠ ನಕ್ಷತ್ರದ ಮಗು ಹುಟ್ಟಿದೆ. ಇದು ಏನೆಲ್ಲ ಕರ್ಮ ಹೊತ್ಕೊಂಡು ಬಂದಿದೆ ಮಗು. ಇದಕ್ಕೆ ನಾವೇನು ರಿಪೇರಿ ಮಾಡಬೇಕು ಅಂತ ನಿನಗೆ ಗೊತ್ತಿತ್ತಾ ಗೊತ್ತಿಲ್ವಾ ಅಮ್ಮ? ಗೊತ್ತಿಲ್ಲ ಗುರುಜಿ, ನಾವ್ ಈಗ ನೋಡ್ತಾ ಇದ್ವಿ, ಅದಕ್ಕೆ ಕಾಲ್ ಮಾಡಿದ್ವಿ. ಹಾಂ, ಈಗ ವಿಷಯಕ್ಕೆ ಬಂದಾಗ ಎರಡನೇ ವಿಚಾರ, ಅವಳು ಬೇಜಾರು ಕೋಪ, ಎರಡರಲ್ಲಿ ಯಾವ್ದು ಜಾಸ್ತಿ? ಹಠ, ಬೇಜಾರು, ಕೋಪ, ಮೂರಲ್ಲಿ ಯಾವ್ದು ಜಾಸ್ತಿ? ಏನ್ ಗುರುಜಿ? ಹಠ ಮಾಡೋದು, ಕೋಪ ಮಾಡೋದು, ಬೇಜಾರಾಗಿರೋದು, ಈ ಮೂರಲ್ಲಿ ಯಾವ್ದು ಜಾಸ್ತಿ? ಕೋಪ ಮಾಡೋದ್ರಿ. ನೀನು ಕೇಳಲ್ವಾ ಏನಕ್ಕೆ ಇಷ್ಟು ಕೋಪ ಮಾಡ್ತೀಯ ಅಂತ? ಕೇಳ್ತೇನೆ ಗುರುಜಿ. ಓಕೆ, ಇಲ್ಲಿವರೆಗೂ ಯಾರು ಹುಡುಗ ಬಂದು ಹುಡುಗಿ ನೋಡೋಕೆ ಯಾರನ್ನೂ ನೀವು ಕರೆಸಿಲ್ವಾ, ಬಂದಿಲ್ವಾ? ಬಂದ್ ಹೋಗಿದ್ದಾರೆ ಗುರುಜಿ, 2 ಸಲ ಬಂದ್ ಹೋಗಿದ್ದಾರೆ ಗುರುಜಿ. ಆ ಬಂದು ಹೋದ್ಮೇಲೆ ನಿಮ್ಮ ಮಗಳ ಪ್ರತಿಕ್ರಿಯೆ ಹೇಗೆ? ಚೆನ್ನಾಗಿ ಖುಷಿಯಾಗಿದ್ಲ? ಏನೋ ನೀವು ಹೇಳಿದ್ರಿ, ಬಟ್ಟೆ ಹಾಕೊಂಡೆ, ಅವನಿಗೆ ಹಾಲು ಕಾಫಿನೋ ಟೀನೋ ಕೊಡ್ತೀನಿ ಕೊಟ್ಟೆ. ಹಾಂ, ಖುಷಿ ಆಗಿದ್ಲ ರೀ ಗುರುಜಿ. ಮತ್ತೆ ಯಾಕೆ ನಿಂತೋಯ್ತು? ಅವ್ರದ್ದೇನ್ ಪ್ರಾಬ್ಲಮ್ ಅನ್ ಗುರುಜಿ ಗೊತ್ತಿಲ್ಲ, ಆದ್ರೆ ಅವ್ರು ಏನು ಹೇಳಿಲ್ಲ ರೀ ಗುರುಜಿ. ಓಕೆ, ಇಲ್ಲಿ ವಿಷಯ ಇಷ್ಟೇ. ಯಾಕೆ ಮಾತು ಕೇಳಿದೆ ನಾನು ಅಂದರೆ, ಮದುವೆಯಲ್ಲಿ ಒಂದು ಹುಡುಗ ಬಂದು ಒಂದು ಹುಡುಗಿಯನ್ನು ನೋಡಿದಾಗ ಅದು ಮದುವೆ ಹೆಣ್ಣು ಸೆಟ್ ಆಗಲಿಲ್ಲ ಅಂದರೆ ಮುಂದೆ ಮದುವೆ ಡೇಂಜರ್ ಅಂತ ತಿಳ್ಕೊಬೇಕು. ನಾವೇನು ಮಾಡ್ತೀವಿ ಅಂದರೆ, ಒಂದು ಹುಡುಗ ಒಂದು ಹುಡುಗಿನ ಬಂದು ಫಸ್ಟ್ ನೋಡಬೇಕಾದ್ರೆ ಫಸ್ಟ್ ಸಡನ್ನಾಗಿ ಎಂಟ್ರಿ ಕೊಡಬಾರ್ದು. ಕಾರಣ, ನಮ್ಮ ಹುಡುಗಿಗೆ ಈ ಹುಡುಗ ಸೂಟ್ ಆಗ್ತಾನ ಅಂತ ಅಪ್ಪ ಅಮ್ಮ ಇಂಟರ್ವ್ಯೂ ಮಾಡಬೇಕು ಮೊದಲು. ಹುಡುಗಿಗೆ ಹೇಳಲೇಬಾರ್ದು ಹುಡುಗ ಬರ್ತಾನೆ ಅಂತ. ಒಂದು ಸಲಕ್ಕೆ 4 ಸಲ 5 ಸಲ ತಿರುಗಿ ನೋಡಿ ಇಂಟರ್ವ್ಯೂ ಮಾಡಿ ನಮ್ಮ ಮನೆಗೆ ಇವರು ನಮ್ಮ ಹುಡುಗಿನ ತೊಗೊಂಡೋದ್ರೆ ನಮ್ಮ ಹುಡುಗಿ ಈ ಮನೆಯಲ್ಲಿ ಕರೆಕ್ಟಾಗಿರೋಕ್ಕೆ ಸಾಧ್ಯ ಇದೆಯಾ? ಈ ಮನೆಯಲ್ಲಿ, ಅವ್ರ ಮನೆಯಲ್ಲಿ, ಹುಡುಗನ ಮನೆಯಲ್ಲಿ ಇದೆಲ್ಲ ಲೆಕ್ಕಾಚಾರ ಹಾಕಿ ಅವ್ರ ಮನೇಲಿ ಎಷ್ಟು ಹುಷಾರು ತಪ್ಪಿದ್ದಾರೆ, ಎಷ್ಟು ಅಕಸ್ಮಾತ್ ದಾಂಪತ್ಯದಲ್ಲಿ ವ್ಯತ್ಯಾಸಗಳಾಗಿರುತ್ತೆ, ಇವೆಲ್ಲ ತಿಳ್ಕೊಂಡು ನಂತರ ಪರವಾಗಿಲ್ಲ ನಮ್ಮ ಹುಡುಗಿನ ಈ ಮನೆ ಕೊಡ್ಬೋದು ಅಂದ ಮೇಲೆ ಹುಡುಗಿ ಹತ್ರ ಹೇಳಬೇಕು. ಇದು ಯಾವ ತಂದೆ ತಾಯಿಯಾರು ಮಾಡ್ತಾರೇನಮ್ಮ? ಇಲ್ಲ, ಮನೆ ಕಡೆ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಹುಡುಗ ಕೆಲಸದಂತೆ ಬೇಕಾದಷ್ಟು ಬಡ್ಡಿ ಬರ್ತದಂತೆ, ತಿಂಗಳಿಗೆ ಬಾಡಿಗೆ ಬರ್ತದಂತೆ ಅಂತ ಇಟ್ಟು ಮಾಡು ಕೊಟ್ಟು ಕಳಿಸು. ಆಮೇಲೆ ಗೊತ್ತಾಗತ್ತೆ ಬಾಡಿಗೆ ಬಂದಿದ್ದು ವೇಸ್ಟೇ, ದುಡ್ಡು ಬಡ್ಡಿಗೆ ಬರ್ತಾ ಇರೋದು ವೇಸ್ಟೇ, ನನ್ನ ಮಗಳಿಗೆ ಏನು ಪ್ರಯೋಜನ ಇಲ್ಲ ಅಂತ. ಆಮೇಲೆ ಏನು ಪ್ರಯೋಜನ? ಹೌದು ಅಲ್ವಾ? ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಹೆಣ್ಣು ಮಗುವನ್ನು ತೋರಿಸ್ಬೇಕಾದ್ರೆ ಮೊದಲೇ ಫೋಟೋ ಕೊಡೋದು ಪ್ರಯೋಜನ ಇಲ್ಲ. ಹೆಣ್ಣು ಮಗಳು ಫೋಟೋ ಫಸ್ಟೇ ಕಳಿಸಿದ್ರಿ ಅಂದರೆ ನಾಳೆ ಆ ಹುಡುಗಿಗೆ ತಲೆ ಮೇಲೆ ಕಲ್ಲು ಹಾಕಿದಿರಿ ಅಂತ ಅರ್ಥ. ಬೇಕಾದವನು, ಹೆಣ್ಣು ಬೇಕಾದವನು ಬಂದು ಹುಡುಗಿ ನೋಡಬೇಕು. ಹೌದೇನಮ್ಮ? ನಾವೇನು ಸೇಲ್ ಮಾರ್ಕೆಟ್ಗೆ ಇಟ್ಟಿದ್ದೀವಿ ಹೆಣ್ಮಕ್ಳನ್ನ. ನೋಡಪ್ಪ, ನೀನು ಕುಂಡ್ಲಿ ತಗೋ, ನನ್ನ ಮಗಳು ಫೋಟೋ ತಗೋ ಅಂತ ಕೊಟ್ಟರೆ ಏನು ಬರುತ್ತೆ ಆ ಮಗುಗೆ ಮುಂದೆ? ಜೀವನ ಪರ್ಯಂತ ಅನುಭವಿಸ್ಬೇಕು. ನಿಮ್ಮ ಮಗಳನ್ನೂ ತೊಗೊಂಡು ಎಲ್ಲೋ ತೊಗೊಂಡು ಆತ್ರಕ್ಕೆ ನೀವು ತುರುಕ್ಬಿಡೋಕ್ಕಂತ ಕೆಲಸ ಮಾಡ್ತಿರಲ್ಲ, ಇದು ನಿಮ್ಮ ಮನೆಗೊಂದು ಶಾಪ ತಟ್ಟುತ್ತೆ. ಅದಕ್ಕೆ ಜ್ಯೇಷ್ಠ ನಕ್ಷತ್ರಕ್ಕೆ ನಾನು ಕೇಳಿದ್ದು, ಅವಳು ಮಾಡ್ಕೋತಾಳ, ನೀವು ಮಾಡ್ತೀರಾ ಅಂತ ಏನಕ್ಕೆ ಕೇಳಿದೆ ಅಂದರೆ ಅಮ್ಮ, ಇವಳು ಹಿಂಗೆ ಕರ್ಕೊಂಡು ಬಂತಾ ಇದ್ರೆ ಹುಡುಗ ಬಂದು ಹೋಗಿ ಬೇಜಾರಾಗಿ ನನ್ನ ಮದುವೆನೇ ಬೇಡ ಸುಮ್ಮನೆ ಇದ್ಬಿಡು ಅನ್ನೋ ಮಟ್ಟಕ್ಕೆ ಹೊರಟೋಗ್ತಾಳೆ. ಬೇಜಾರಾಗುತ್ತಲ್ವಾ? ಎಷ್ಟು ಹುಡುಗರು ಬಂದಾಗ ನಾನು ಡ್ರೆಸ್ ಹಾಕ್ಕೊಳ್ಳೋದು, ಎಷ್ಟು ಸಲ ಇವನು ಕಾಫಿ ಟೀ ಕೊಡೋದು ನಾನು.
ಬೇಡ ಬೇಡ ಹೋಗು ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಆಮೇಲೆ ಮುಂದೆ ಏನು, ಇಲ್ಲಿವರೆಗೂ ನೀವು ಹೇಳ್ದಂಗೆ ಕೇಳಿದೆ, ಇನ್ಮೇಲೆ ನನ್ನಿಷ್ಟ ಅಂತ ಟರ್ನ್ ಆಗ್ತಾಳೆ. ಆಯ್ತಾ, ಪಿಕ್ಚರ್ ಹೋಯ್ತು. ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಜಿ. ಅದಕ್ಕೇನು ಮಾಡು ಅಂದರೆ, ಫಸ್ಟು ಅಮ್ಮ ಅವಳಿಗೆ ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ. ಅವಳಿಗೆ ಜ್ಯೇಷ್ಠ ನಕ್ಷತ್ರ ನಿಮ್ಮ ಯಜಮಾನರ ಕೈಯಲ್ಲಿ ನಿಮ್ಮ ಮಗಳನ್ನು ಬ್ರಾಹ್ಮಣರ ಮೂಲಕವಾಗಿ ದತ್ತು ಇಸ್ಕೋಬೇಕು, ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಅವಳನ್ನ ಕೊಂಡ್ಕೋಬೇಕು, ಅವಳಿಗೆ ಏನು ಮಾಡಬೇಕು ಎಲ್ಲವನ್ನು ಮಾಡಿಸಿದಾಗ ಒಳ್ಳೆಯ ರೀತಿ ಸಮಾಜಕ್ಕೆ ಒಳ್ಳೆಯ ರೀತಿ ಮಗು ಆಗುತ್ತೆ, ಮದುವೆ ಆಗುತ್ತೆ. ಇಷ್ಟು ಸತ್ಯ ತಿಳ್ಕೊಳಮ್ಮ. ನಿಮ್ಮ ಯಜಮಾನರ ಕತೆ ಹೆಂಗಿದೆ ಅಂದರೆ, ಜೊತೆಗೆ ಅವ್ರ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಅವರಿಗೆ ಜನ್ಮ ಕೊಟ್ಟ ತಾಯಿ, ಅಲ್ಲಿಂದನೂ ಬರ್ತಾ ಇದೆ ಪಿಕ್ಚರು. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದೀರಾ, ದಯವಿಟ್ಟು ಕರೆಕ್ಟಾಗಿ ತಿಳ್ಕೊಳ್ಳಿ. ವಯಸ್ಸಿನ್ನು 24 ವರ್ಷ, ತೊಂದರೆ ಇಲ್ಲ. ತಿಳ್ಕೊಂಡು ಸರಿ ಮಾಡಿ, ಮದುವೆ ಹುಡುಕಬೇಡಿ, ಹುಡುಗನ ಯಾರು ಬಂದರೂ ಕರೆಸಬೇಡಿ. ಫಸ್ಟ್ ನಿಮ್ಮ ಹುಡುಗಿ ರೆಡಿಪೇರಿ ಮಾಡಿ. ಅರ್ಥ ಆಯ್ತಾ ತಾಯಿ? ಮೊದಲು ನಿಮ್ಮ ಹುಡುಗಿ ಜ್ಯೇಷ್ಠಾನಕ್ಕೆ ಬಂದಿರೋದಕ್ಕೆ ಆ ದಾಂಪತ್ಯ ಚೆನ್ನಾಗಿರುತ್ತಾ, ಮದುವೆ ಆದಮೇಲೆ ಗಂಡನ ಜೊತೆ ಸಂಸಾರ ಮಾಡ್ತಾಳಾ, ರಿಟರ್ನ್ ನಮ್ಮನೆಗೆ ಬರ್ತಾಳಾ, ಅಥವಾ ವಿಚ್ಛೇದನಕ್ಕೆ ಹೋಗುತ್ತಾ, ಇದೆಲ್ಲವಿರುತ್ತೆ. ಅದಕ್ಕೋಸ್ಕರ ಇದೆಲ್ಲ ರಿಪೇರಿ ಮಾಡಿಕೊಂಡು ಕರೆಕ್ಟಾಗಿರೋ ಹತ್ರ ಮಾಹಿತಿ ತಗೊಳ್ಳಿ. ಶಾಸ್ತ್ರಗಳ ಹತ್ರ ಹೋದರೆ ಅವರು ಗುಲ್ಬರ ಐತೆ, ಬರ್ತದೆ, ಬರೋ ತಿಂಗಳು ಅಂತೇಳಿ ಕಟ್ಬಿಟ್ಟು ಮದುವೆ ಮಾಡಿಸ್ತಾರೆ. ಮಾಡೋಕ್ಕೆ ಹೋಗಬೇಡಿ, ಕ್ಲೀನ್ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು. ಗುರೂಜಿ, ನಾವಾಗಲೇ ಜಂಜಾಟದ ಬಗ್ಗೆ ಮಾತನಾಡ್ತಾ ಇದ್ವಿ. ಜಂಜಾಟಕ್ಕೆ ಕಾರಣ ತಿಳಿದುಕೊಳ್ಳೋದು ಹೇಗೆ? ಈ ಜಂಜಾಟ ಅಂತಕ್ಕಂಥದ್ದು ಈಗ 2 ಕರೆಗಳು ಬಂದದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ದೀನಿ. ಹೌದು. ಈಗ ಭೂಮಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ, ಭೂಮಿಯಲ್ಲಿ ಇರ್ತಕ್ಕಂತಹ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಳದೇ ಇದ್ದಾಗ, ಭೂಮಿಯಲ್ಲಿರುವಂಥ ಸತ್ಯವನ್ನು, ಅದಕ್ಕೆ ಭೂಗರ್ಭ. ಈಗ ತಾಯಿ ಗರ್ಭದಲ್ಲಿರೋ ಮಗು ಬಗ್ಗೆ ನಮಗೇನು ಗೊತ್ತಿರಲ್ಲ, ಹೌದಾ? ಹೌದು. ನಾವು ನೋಡೋಕ್ಕಾಗಲ್ಲ, ಅದು ಜನನವಾದ ಮೇಲೆ ಮಗು ನೋಡಬೇಕಾಗಿರೋದು. ಹಾಗೆ ಭೂಮಿಯಲ್ಲೂ ಕೂಡ ಭೂಗರ್ಭ ಇದೆ, ಅಂತರದಲ್ಲಿದೆ. ಅದನ್ನು ನಾವು ಒಳಗಡೆ ಏನಿದೆ ಅಂತ ನೋಡ್ಬಿಟ್ಟು ಸೈಟ್ ತಗೊಳಕ್ಕಾಗತ್ತಾ? ಎಲ್ಲರಿಗೂ ಇದು ಪ್ರಶ್ನೆ. ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಾಗತ್ತೆ ಸ್ವಾಮಿ? ಗೊತ್ತಾಗತ್ತೆ. ಆದರೆ ಒಂದು ಹೊರನೋಟಕ್ಕೆ, ನಿಮ್ಮ ಒಂದು ಕಾಲ್ಪನಿಕವಾದ ಒಂದು ಮನಸ್ಥಿತಿಗೆ ಲೆಕ್ಕ ಹಾಕೋದ್ರೆ ಒಳಗಡೆ ಏನಿದೆ ಗೊತ್ತಾಗಲ್ಲ ಅಂತ ನೀವು ತಿಳ್ಕೊಂಡಿರ್ತಕ್ಕಂಥ ಸರಿನೇ ಆಗಿದ್ರು, ಒಳಗಡೆ ಏನು ಭೂಮಿ ಒಳಗಡೆ ಅಂದರೆ ಆ ಮಣ್ಣು ಅಂತಕ್ಕಂಥದ್ದು ಏನು ನಾವು ಮೃತಿಕಾ ಅಂತ ಏನು ಹೇಳ್ತೀವೋ, ಆ ಮಣ್ಣನ್ನು ನಾವು ಗುಣವನ್ನು, ನಮ್ಮ ಕುಟುಂಬದ ಗುಣವನ್ನು ಎತ್ತಿ ತೋರಿಸುತ್ತೆ ಮಣ್ಣಿನ ಗುಣ. ನಮ್ಮ ಕುಟುಂಬದ ಗುಣನ, ನಮ್ಮ ಕುಟುಂಬದಲ್ಲಿ ಒಬ್ರಿಬ್ರು ಇರಲ್ಲ, ಎಷ್ಟು ಜನ ಕುಟುಂಬದಲ್ಲಿ ಇರ್ತೀವಿ, ಅಷ್ಟು ಜನದ ಗುಣ ಆ ಮಣ್ಣಿನಲ್ಲಿ ಇರುತ್ತೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗತ್ತೆ? ಇದು ತಿಳ್ಕೋಬೇಕು. ಗೊತ್ತಾಗತ್ತೆ ಅಂದರೆ ಈಗ ನಾವು ಹೆಂಗೆ ಹೇಳಬೇಕು ಅಂತ ನಿಮ್ಮ ಪ್ರಶ್ನೆ ಆಗತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗತ್ತೆ, ನೀವು ಹೆಂಗೆ ಹೇಳ್ತೀರಾ ಅಂತ ಪ್ರಶ್ನೆ, ಹೌದಲ್ಲಮ್ಮ? ಉದಾಹರಣೆ ಕೊಡಬೇಕಲ್ಲ. ಹೌದು. ಅದಕ್ಕೆ ನಿಮ್ಮ ಕುಟುಂಬದ ಚರಿತ್ರೆಯನ್ನು ತಗೋತೀವಿ. ಏನು, ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ, ಅವ್ರ ನಕ್ಷತ್ರಗಳೇನು ಅಂತ ತಗೊಂಡಾಗ ನಿಮಗೆ ಸಿಕ್ಕಿರೋ ಭೂಮಿಯ ಒಳಗಡೆ ಇದಿದೆ ಅಂತ ನೇರವಾಗಿ ಹೇಳ್ಬೋದು. ನಿಮ್ಮ ಕುಟುಂಬದಲ್ಲಿ ಇರುವಂಥ ಚರಿತ್ರೆ ಯಾವುದು ಅಂದರೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು. ಆ ನಕ್ಷತ್ರಗಳಲ್ಲಿ ಮನೆ ಕಟ್ಟುವ ಯೋಗ ಆ ನಕ್ಷತ್ರಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟಿಲ್ಲ, ಅಥವಾ ಮನೆ ಕಟ್ತೀರಾ ಅರ್ಧಕ್ಕೆ ನಿಲ್ತೀರಾ, ಅಥವಾ ಮನೆ ಮಾರ್ಕೋತೀರಾ ಕಟ್ಬಿಟ್ಟು, ಅಥವಾ ಸೀಟಿನ ಮನೆ ಕಟ್ತೀರಾ, ಶ್ರೀಮಂತರ ಮನೆ ಕಟ್ತೀರಾ, ಇವೆಲ್ಲವೂ ಕೂಡ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ನಕ್ಷತ್ರದಲ್ಲಿ ನಿಮ್ಮ ಮನೆಯನ್ನ ಹಣೆ ಬರವನ್ನ ತೋರಿಸುತ್ತೆ. ನಕ್ಷತ್ರದಲ್ಲಿ ಅದನ್ನು ಭೂಮಿಯನ್ನ ಬಗೆದುಬಿಟ್ಟು ಭೂಮಿ ಒಳಗಡೆ ಏನಿದೆ ಅಂತ ಯಾವನು ಹೇಳಕ್ಕಾಗಲ್ಲ. ಹೌದು. ಕಾರಣ ಇಷ್ಟೇ, ಅದಕ್ಕೆ ನೀವೇನು ಬಗೆಯೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕುಟುಂಬದವರ ಗಂಡ ಹೆಂಡತಿ ಹೆಸರು ನಕ್ಷತ್ರ ಗೊತ್ತಿದ್ರೆ, ಇಲ್ಲ ಮಕ್ಕಳು ಎಷ್ಟೋ ಜನಕ್ಕೆ ನಮ್ದಿಲ್ಲ ಸ್ವಾಮಿ ಆ ಕಾಲ ಹೆಂಗೋ ಇತ್ತು ಅಂತ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ನಿಮ್ಮ ಮಗು ಹುಟ್ಟಿದೆಯಲ್ಲ, ಹೆಣ್ಣು ಮಗು ಹುಟ್ಟಿದ್ರೆ ಗಂಡನ ಮನೆ ಹಣೆ ಬರ ಅಲ್ಲಿ ಸಿಕ್ಕತ್ತೆ ಅಲ್ವಾ? ಈಗ ಅದೇ ಒಂದು ಗಂಡು ಹುಟ್ಟಿದ್ರೆ ತಾಯಿ ಮನೆ ಹಣೆ ಬರ ಅಲ್ಲಿ ಸಿಕ್ಕತ್ತೆ. ಅವ್ರ ವಂಶ ಹೇಗಿತ್ತು, ಅವ್ರು ಹೆಂಗೆ ಬಾಳಿ ಬದುಕಿದ್ರು, ಯಾವಾಗ ಸತ್ರು, ಹೇಗೆ ಸತ್ರು, ಗುಣ ಹೆಂಗಿತ್ತು, ಇವೆಲ್ಲವೂ ಕೂಡ ನಿಮ್ಮಿಬ್ಬರು ಮಕ್ಕಳು, ಹೆಣ್ಣು ಗಂಡು ಮಕ್ಕಳಲ್ಲಿರ್ತಕ್ಕಂಥ ಸತ್ಯ, ಕುಟುಂಬದ ಸತ್ಯವನ್ನು ತಿಳ್ಕೊಂಡಾಗ ನೀವು ಸೈಟ್ ತಗೋಬೇಕಾ ತಗೋಬಾರ್ದ, ತಗೊಂಡ್ರೆ ನಿಮ್ಗೆ ಸಿಗುವಂಥ ಸೈಟ್ ಹೇಗಿರುತ್ತೆ? ಈಗ ಅವ್ರೇನು ಹೇಳಿದ್ರು, ತುಳಸಿ ಗಿಡದಲ್ಲಿ ಹುತ್ತ ಬಂದಿದೆ, ಇದಕ್ಕಿನ್ನ ಭಗವಂತ ಇನ್ನೇನಮ್ಮ ಮೆಸೇಜ್ ಕೊಡಬೇಕು? ಇನ್ನು ಎರಡನೇ ವಿಷಯಕ್ಕೆ ಹೋದರೆ, ಹರಳಿ ಸಸಿ ಹುಟ್ಟುತ್ತೆ, ಹಾಲದ ಮರದ ಸಸಿ ಹುಟ್ಟುತ್ತೆ ಮನೆಯಲ್ಲಿ.
ಅದು ಮೆಸೇಜ್ ತೊಗೊಂಡ್ರು ಜನಕ್ಕಿನ್ನೂ ಅರ್ಥ ಆಗಲ್ಲ. ಅಕಸ್ಮಾತ್ ಅಕ್ಕಿ ಗಿಕ್ಕಿ ಏನೋ ಕೂತಿತ್ತೇನೋ ಏನೋ ಮಾಡೈತೆ ಹುಟ್ಟೈತೆ ಅಂತ ತೊಳಾಕ್ಬಿಡ್ತಾರೆ. ಹೌದು ಗೆದ್ಲತ್ತಿತ್ತು ಅಂತ ಹೇಳ್ತಾರೆ. ಏನೋ ಒಂದು. ಆಮೇಲೆ ಮನೆಯಲ್ಲಿ ಗೋಡೆ ಬಿರುಕು ಬಿಡುತ್ತೆ, ಗೋಡೆಯಲ್ಲಿ ಸಣ್ಣದ ಗೂಡು ಕಟ್ಟತ್ತೆ, ಅದನ್ನು ತಗೊಂಡು ಕಡ್ಡಿ ತಗೊಂಡು ಹಿಂಗೆ ಚುಚ್ತಾರೆ, ತಿರುಗಿ ಇನ್ನೊಂದು ಕಡೆ ಬರುತ್ತೆ. ಇದು ನಮ್ಮಲ್ಲಿ ಸಿಕ್ಕಾಬಡೆ ಚೇಷ್ಟೆ ಮಾಡ್ತೀವಿ ನಾವು. ಹೌದು. ಇದೆಲ್ಲವೂ ಕಾರಣ ಏನಪ್ಪ ಅಂದರೆ, ನಾವು ಮನೆಯಲ್ಲಿ ವಾಸ ಮಾಡುವುದಕ್ಕೆ ನಮಗೆ ಸೂಕ್ತವಾದ ಮನೆ ಸಿಕ್ಕಿದೆಯಾ, ಮನೆ ಕಟ್ತೀವ ಅಂತಕ್ಕಂಥ ಸತ್ಯ. ಯಾರೇ ಮನೆ ಕಟ್ಟಬೇಕಾದ್ರೂ ನಂಬರ್ 1 ಕಟ್ಟಿದ್ರೆ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಸ್ವಾಮಿ, ನಾವು ಕಷ್ಟಪಡ್ತಾ ಇದ್ದೀವಿ, ಮಕ್ಕಳೆಲ್ಲ ದುಡಿತಾವ್ರೆ, ಗಂಡ ಕಷ್ಟಪಟ್ಟು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ನಾನು ದುಡಿತಾ ಇದ್ದೀನಿ, ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಕೆಲವು ಮನೆಯಲ್ಲಿ, ಆದರೂ ನಾವು ಏಳಿಗೆ ಹಾಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ ಅನ್ನುವಂಥ ಜನ ನಿಮ್ಮ ಮನೆಯಲ್ಲಿರುತ್ತೆ. ನಿಮ್ಮ ಹಣೆ ಬರಹ, ನಿಮ್ಮ ವಾಸದ ಮನೆ, ಅದು ಬಾಡಿಗೆ, ಲೀಸು, ರೆಂಟು ಯಾವುದೇ ಆಗಿರ್ಬೋದು, ಸ್ವಂತ ಮನೆಯೇ ಆಗಿರ್ಬೋದು, ನೀವು ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ನೀವೇನು ಮಾಡೋದು ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣವಾಗಿರುವಂತಹ ನಿಮಗೆ ಸಿಕ್ಕಿರುವ, ನೀವು ವಾಸ ಮಾಡುತ್ತಿರುವ ನಿವೇಶನವೇ ಸಾಕ್ಷಿ. ಆ ನಿವೇಶನ ನಮಗೆ ಯಾಕೆ ಸಿಕ್ಕಬೇಕಿತ್ತು, ಒಳ್ಳೆ ಸಿಕ್ಕಬೇಕಲ್ಲ ಅಂತ ಎಲ್ಲರ ಪ್ರಯತ್ನ. ಸಿಗಲಿಕ್ಕಿಲ್ಲ, ಯಾವ ಕಾರಣಕ್ಕೂ ಸಿಗಲಿಕ್ಕಿಲ್ಲ. ನೀವೇನೇ ಪ್ರಯತ್ನ ಮಾಡಿದ್ರು ನಿಮಗೇನು ಸಿಗಬೇಕೋ ಅದೇ ಸಿಗೋದು. ಹೌದಲ್ಲಮ್ಮ? ಹೌದು. ಬ್ಯಾಂಕಲ್ಲಿ ದುಡ್ಡು ಎಷ್ಟಿದೆ ಅದನ್ನು ನೋಡ್ಕೊಂಡು ನಿಮಗೆ ಬ್ಯಾಂಕ್ ಡ್ರಾ ಮಾಡ್ತಾನೆ, ದುಡ್ಡು ಡ್ರಾ ಮಾಡ್ತಾನೆ ಅಲ್ವಮ್ಮ? 500 ರೂಪಾಯಿ ಇದ್ಬಿಟ್ಟು 5,000 ಕೊಡಿ ಕಮಿಟ್ಮೆಂಟ್ ಇದ್ರೆ ಕೊಡ್ತಾನ? ಹಾಗೆ ಭಗವಂತ ಒಂದು ಚಾರ್ಜಿಂಗ್ ಹೆಂಗೆ ಮಾಡ್ತಾರೆ ಅಂದರೆ, ನಿನ್ನ ಕುಟುಂಬವನ್ನು ನಿನ್ನನ್ನು ನೀನು ಪರಿಚಯ ಮಾಡ್ಕೊಂಡಿದ್ದೀನಪ್ಪ ಅಂತ ಭಗವಂತ ಕ್ವಶನ್ ಮಾರ್ಕ್ ಹಾಕಿ ನಕ್ಷತ್ರ ಮಗು ಕೊಟ್ಟಿದ್ದಾನೆ. ಇಂಥ ನಕ್ಷತ್ರದ್ದೇ ಮಗು ಹುಟ್ಟಬೇಕು ಅಂದರೆ ದುಡ್ಡು ಕೊಟ್ಟಬೇಕಾದ್ರೆ ಕೊಂಡ್ಕೊಂಡಿರೋರು ಜನ. ಏನಮ್ಮ, ನನಗಿಂಥ ಮಗು ನಕ್ಷತ್ರದಲ್ಲೇ ಬೇಕು ಅಂದರೆ ಬೇಕಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋರು. ಆಗೋದಿಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂದರೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದಂಥ ಕೃಷ್ಣ ಅನ್ನೋ ಹೆಸರಲ್ಲಿ ಇನ್ನೊಬ್ಬ ಕೃಷ್ಣ, ಇಬ್ಬರು ಸೇರಿದ್ರೆ ಒಬ್ಬೊಬ್ಬ ಒಂದೊಂದು ಥರ ಇರತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಕಾರಣ ಏನು? ಈ ರೀತಿ ಅಕಸ್ಮಾತ್ ತಪ್ಪಾಗೋಗಿದೆ, ನಾವು ಗೊತ್ತಿಲ್ಲ, ನಕ್ಷತ್ರ ತಿಳ್ಕೊಳ್ಳದೆ ಏನೋ ಸೈಟ್ ತೊಗೊಂಡ್ಬಿಟ್ಟಿದ್ದೀವಿ, ಮನೆ ಕಟ್ಬಿಟ್ಟಿದ್ದೀವಿ. ಈಗ ಏನು ಮಾಡಬೇಕಾಗಿತ್ತು, ಇದಕ್ಕೆ ಪ್ರತಿಫಲ ಏನು ಅಂತಕ್ಕಂಥದ್ದಕ್ಕೆ ಈಗ ಸಡನ್ನಾಗಿ ಮನೆ ಮಾರೋದಾ, ಸಡನ್ನಾಗಿ ರಿಪೇರಿ ಮಾಡೋದಾ? ಅಲ್ಲ. ಇನ್ನೊಂದು ಭಾಗಕ್ಕೆ ಬರೋಣ. ಯಾವುದದು? ಹೆಂಗೋ ಕಷ್ಟಪಟ್ಟು ಲವ್ ಮಾಡೋ, ಅರೇಂಜ್ ಮಾಡೋ, ಏನೋ ಮಾಡಿ ದೇವ್ರು ಮಾಡೋ ಒಂದು ಮದುವೆ ಅಂತ ಮಾಡ್ಕೋತೀರ. ಮದುವೆನ ಆ ಮದುವೆಯ ಮಂಗಳಸೂತ್ರ ಯಾವುದರಿಂದ ಸಿದ್ಧತೆಯಾಗಿರಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಮಂಗಳಸೂತ್ರ ಮಾಂಗಲ್ಯ ಕಟ್ತೀವಲ್ಲ, ಅದು ಚಿನ್ನದ ಸರ ಅಂತ ಗೊತ್ತು. ಎಲ್ಲರಿಗೂ ಚಿನ್ನದ ಸರ ಆಗಬರಲ್ಲ, ಕಳ್ಳ ಕಿತ್ಕೊಂಡು ಹೋಗ್ಬೋದು, ಪದೇ ಪದೇ ಕಟ್ಟಾಗ್ತಾ ಇರ್ಬೋದು, ಆಗಲ್ವೇನಮ್ಮ? ಎಷ್ಟೋ ಜನಗಳಲ್ಲಿ ಮಾಂಗಲ್ಯ ಸರ ಈ ರೀತಿ ಆಗ್ತಾ ಇರತ್ತೆ. ಅಥವಾ ಅದನ್ನ ಮಾರೋವರೆಗೂ ಗಂಡನ ತಾಪತ್ರೆ ಸರಿ ಹೋಗಲ್ಲ. ಎಷ್ಟೋ ಜನ ಪಾಪ ಮಾಂಗಲ್ಯ ಸರ ಮಾರ್ಕೊಂಡು ಬದಲಾವಣೆ ಮಾಡ್ಕೊಂಡು ಎಲ್ಲತ್ರ ಹೇಳ್ಕೊಳ್ದೆ ಬೇಕಾದಷ್ಟು ಅನುಭವಿಸ್ತಾ ಇರ್ತಾರೆ. ಇವೆಲ್ಲವೂ ಏನಕ್ಕಾಗ್ತಾ ಇದೆ ಅಂದರೆ, ಆ ಮಾಂಗಲ್ಯ ಸರ ಯಾವ ಕಾರಣಕ್ಕೂ ಮದುವೆಯಲ್ಲಿ ಹಾಕೊಂಡಂತಹ ಮಾಂಗಲ್ಯ ಸರ ಅದು ಗಟ್ಟಿಯಾಗಿ ನಿಲ್ಲಬೇಕು ನಿಮ್ಮಲ್ಲಿ ಅಂದರೆ, ನಿಮ್ಮ ಗಂಡನಿಗೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂದರೆ ನೀವೇನು ಮಾಡಬೇಕಾಗಿತ್ತು ಅನ್ನೋದು ಮುಂದೆ ಹೇಳೋಣ. ಕರೆ ಇದೆ. ಓಕೆ ಗುರುಜಿ, ಇದೀಗ ಹಾವೇರಿಯಿಂದ ಕಮಲವ್ವ ಅಂತ ಇದ್ದಾರೆ. ನಮಸ್ತೆ ಕಮಲವ್ವ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಓಕೆ, ಅವ್ರ ನಕ್ಷತ್ರ ಹೇಳಿ. ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರುಜಿ. ನಾರಾಯಣ, ಏನ್ ಮಾಡ್ತಾನೆ ಮಗ? ಎಷ್ಟು ವಯಸ್ಸು? ಮಗ ಅವನಿಗೆ ಈಗ 33 ವರ್ಷ ರೀ, ಮದುವೆ ಆಗೈತಿ. ಆದ್ರೆ ಇನ್ನೇನು ಅವನಿಗೆ ಗೌರ್ಮೆಂಟ್ ಜಾಬ್ ಯಾವ ಆಗಲ್ರಿ. ಗೌರ್ಮೆಂಟ್ ಜಾಬ್ ಯಾವ ಆಗಲ್ರಿ, ಓದ್ಯಾನಷ್ಟ. ಅಲ್ಲ, ಗೌರ್ಮೆಂಟ್ ಜಾಬ್ ಆಗಬೇಕು ಅಂತ ನೀವು ಅನ್ಕೊಂಡ್ ಮಗು ಪಡ್ಕೊಂಡ್ರಾ? ಇಲ್ಲ, ನಮ್ಮ ಆಸೆ ಈಗ. ಅಲ್ಲ, ಆಸೆ ಎಲ್ರಿಗೂ ಇರುತ್ತಮ್ಮ. ಪ್ರಧಾನಮಂತ್ರಿ, ಒಂದು ನಿಮಿಷ ಕೇಳಿಸ್ಕೊ ತಾಯಿ, ನಿಧಾನ. ನಿನ್ನಂಥ ತಾಯಂದಿರು ಎಲ್ಲರೂ ಹಂಗೆ ಅಪ್ಲಿಕೇಶನ್ ಹಾಕೋದು, ಒಳ್ಳೆ ಹುಡುಗಿ ಮನೆ ಮದುವೆ ಆಗಬೇಕು, ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗಬೇಕು. ಎಲ್ಲಮ್ಮ ಸಿಕ್ಕತ್ತೆ ತಾಯಿ. ನೀವು ಏನು ಮಾಡಿದಿರ ಒಳ್ಳೆ ಕೆಲಸ ಅಂತ ನಿಮ್ಮ ಮಗನ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಹೇಳಿ. ಯಾವ ಒಳ್ಳೆ ಕೆಲಸ ಮಾಡಿದ್ಯಾ ನಿಮ್ಮ ಗಂಡನ ಮನೇಲಿ? ನಿಮ್ಮಲ್ಲಿ ಏನು ಮಾಡಿದ್ರೆ ಯೋಚನೆ ಮಾಡಿ. ಯಾವ ಒಳ್ಳೆ ಕೆಲಸ ಮಾಡಿದಿರಿ? ಯಾವುದು ಸಾರ್ಥಕವಾದ ಕೆಲಸ ಮಾಡಿದಿರಿ ಹೇಳಿ ನೋಡೋಣ. ನೀವು ಇಂಥ ಕೆಲಸ ಒಳ್ಳೇದು ಮಾಡಿದೆ ಅಂತ ಹೇಳಿ ಧನಿಷ್ಠ ನಕ್ಷತ್ರದ ಮಗು ಯಾರು ಹೊಟ್ಟೆಲಿ ಹುಟ್ಟೋದು? ದೇವರಿಗೆ ಟೋಪಿ ಹಾಕದಂಥ ವಂಶದಲ್ಲಿ ಧನಿಷ್ಠ ನಕ್ಷತ್ರದ ಮಗು ಹುಟ್ಟತ್ತೆ. ಹೆಂಗಮ್ಮ ಗೌರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ? ಗೌರ್ಮೆಂಟ್ ಅಲ್ಲ, ಕೆಲಸನೇ ಸಿಗಲ್ಲ. ತಿಂಗಳಿಗೆ ಪೂರ್ತಿ ಕೇಳಿಸ್ಕೊ, ಆಮೇಲೆ ಮಾತಾಡೋಣ. ಫಸ್ಟ್ ಕೇಳಿಸ್ಕೊ. ಧನಿಷ್ಠ ನಕ್ಷತ್ರಕ್ಕೆ ಮಗನನ್ನು ನಾನು ಏನಕ್ಕೆ ಪಡ್ಕೊಂಡೆ?
ತಾಯಂದಿರು ಫಸ್ಟು ಎಂಥ ಮಗುವನ್ನು ಹಡೆದೆ ನಾನು ಅಂತ ಫಸ್ಟ್ ತೀರ್ಮಾನ ಮಾಡ್ಕೋಬೇಕು. ಏನೋ ಒಂದು ಮಗು ಬೇಕು, ಗಂಡು ಬೇಕು, ಆ ಗಂಡಿಗೆ ಮದುವೆ ಮಾಡಿಬಿಡ್ಬೇಕು, ಅದೆಲ್ಲ ನೀವು ಬರ್ಕೊಂಡಂಗೆ ಎಲ್ಲೂ ಭಗವಂತ ಕಟ್ ಕಳಿಸಲ್ಲ. ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಆವಾಗಲೇ ಹೇಳಿದೆ. ಈಗ ಅವನಿಗೆ ಎಷ್ಟಮ್ಮ ವಯಸ್ಸು? 33 ವರ್ಷ ಅಲ್ಲಮ್ಮ? ಹಾಂ, ಅವನಿಗೆ ಮದುವೆ ಯಾವಾಗ, ಕೆಲಸ ಯಾವಾಗ? ಸ್ವಲ್ಪ ಯೋಚನೆ ಮಾಡು. ಸರಿನಮ್ಮ, ಅವನ ಮದುವೆ ಜೀವನ ಏನು, ಕೆಲಸದ ಜೀವನ ಏನು ಅಂತ ಯೋಚನೆ ಮಾಡಿದ್ಯಾ? ಈಗ ಮದುವೆ ಹೆಂಗೋ ಹಿಡಿದು ಕಟ್ಟಿ ಮಾಡಿದೆ, ಈಗ ಮುಂದಿನ ದಾರಿ ಏನು ಅವನಿಗೆ? ಚೆನ್ನಾಗಿರ್ಬೇಕಲ್ವಾ? ಹಾಂ, ಮತ್ತು ಇವಾಗ ನೀನು ಗೌರ್ಮೆಂಟ್ ಕೆಲಸನೇ ಕೇಳಿದ್ರೆ ಎಲ್ಲಿ ಗೌರ್ಮೆಂಟ್ ಕೆಲಸ ಅಲ್ಲ. ಯಾವ ಕಾರಣಕ್ಕೂ ಒಂದು ತಿಳ್ಕೊಳ್ಳಮ್ಮ, ನೀನು ನಿಮ್ಮ ಮನೆ ಎಷ್ಟು ವರ್ಷದ್ದಮ್ಮ? ನಮ್ಗೆ ಈಗ ಒಂದು 23-25 ವರ್ಷ ಆಗಿದೆ. ಯಾರು ಕಟ್ಸಿದ್ದು? ಹಿರಿಯರು ಕಟ್ಸಿದ್ರು. ಓಕೆ, ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ? ನಾವು 8 ಮಂದಿ ಅದಾವ್ರಿ. ಎಷ್ಟು ಜನ? ನಾವು ಮಗಳ್ರಿ, ಸೊಸಿ ಮಗಳಿಲ್ರಿ. ಮಗಳ ಮದುವೆ ಆಯ್ತಾ? ಮಗನ ಮದುವೆ ಆಗೈತ್ರಿ. ಮಗಳದ ಮದುವೆ ಆಯ್ತಾ ಅಂದೆ? ಮಗಳಿಲ್ರಿ. ಏನು ಮಾಡ್ತಾ ಇದ್ದಾಳೆ? ಮಗಳಿಲ್ರಿ. ಗಂಡ್ಮಕ್ಳು ಅಷ್ಟೇ ಇರೋದ್ರಿ. ಇಬ್ರು ಗಂಡು ಮಕ್ಕಳಾ? 3 ರೀ. ನಿಮ್ಮ ಮನೆ ಬಾಗಿಲು ರಸ್ತೆ ಯಾವುದು? ಉತ್ತರ ದಕ್ಷಿಣ ಐತ್ರಿ. ಉತ್ತರ ದಕ್ಷಿಣ ರಸ್ತೆ. ಬಾಗಿಲು ಯಾವ ಕಡೆ ಇದೆ? ಉತ್ತರಕ್ಕೆ ಐತ್ರಿ. ಉತ್ತರಕ್ಕೆ. ನಿಮ್ಮ ಮನೆ ಪೂರ್ವಕ್ಕೆ ಬೇರೆ ಮನೆ ಇದೆಯಾ? ಏನಿದೆ ಪೂರ್ವಕ್ಕೆ? ಹಾಂ, ಇಲ್ರಿ, ಏನು ಇಲ್ರಿ. ಹಂಗ ಜಾಗ ಅಷ್ಟ. ಜಾಗ ಖಾಲಿ ಇದೆಯಾ? ಹಾಂ, ಸ್ವಲ್ಪ ಐತ್ರಿ ಅಷ್ಟ. ಎಷ್ಟು? ಒಂದು 8-10 ಮೊಳ ಅಷ್ಟು ಇರ್ಬೋದ್ರಿ ಅಷ್ಟ. ನನಗೆ ಅಷ್ಟು ಗೊತ್ತಾಗೋದಿಲ್ರಿ. ಓಕೆ. ಹಾಂ. ಈಗ ನಿಮ್ಮ ಮನೆ ಮೆಟ್ಲು ಹಾಕಿದ್ದೀರಾ? ಹಾಂ, ಮೆಟ್ಲ ಹಿಂದಾಗ ಐತ್ರಿ. ಈಗ ಬಾಗಿಲ ಕಡೆಗೆ ಮೆಟ್ಲು ಐತೆ ತಾನೆ? ಇಲ್ರಿ, ಮುಂಚೆ ಬಾಗಲ್ದಾಗ ಇಲ್ರಿ, ಹಿಂದ್ಗಡೆ ಬಾಗಲ್ದಾಗ ಐತ್ರಿ, ಎಡಕ್ಕೆ. ಅಂದರೆ ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ಮೆಟ್ಲಿರೋದು ಬಲಕ್ಕಿದೆಯಾ ಎಡಕ್ಕಿದೆಯಾ? ಹಾಂ, ಸೂರ್ಯನ ಕಡೆಗೆ ಮಾಡಿ ಹತ್ತವ್ರಿ ನಾವು ಮ್ಯಾಗ. ಬಲಕ್ಕಿದೆ. ಎಡಕ್ಕೆ ಐತ್ರಿ, ಹಿತ್ತಲ್ದಾಗ ಎಡಕ್ಕೆ ಐತ್ರಿ. ಓಕೆ, ಅದೇ ನಾನು ಹೇಳಿದ್ದು. ಉತ್ತರಕ್ಕೆ ಬಾಗಿಲಿದೆ ಅಂತಲ್ಲಮ್ಮ ಹೇಳಿದ್ದು? ಹಾಂ ಹಾಂ ಹಾಂ. ಉತ್ತರಕ್ಕೇನೆ ಮೆಟ್ಲು ಇರೋದಲ್ವ ಅಂತ ಹೇಳಿದ್ದು? ಹ್ಞೂ. ಮತ್ತು ಯಾವ್ಯಾವುದೋ ಹೇಳ್ತೀಯಾ? ಈಗ ಆ ವಿಷಯಕ್ಕೆ ಲೆಕ್ಕ ಹಾಕೋ ನೀನು. ಆ ಮನೆಯಲ್ಲಿ ಬರೇ ಯೋಚನೆ ಮಾಡೋದು, ವಾದ ವಿವಾದ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಇಷ್ಟೇ ಆ ಮನೇಲಿ ನಡೀತಾ ಇರ್ತಕ್ಕಂಥ ವಿಷಯ. ಹೌದಲ್ವಾ? ನಿಮ್ಮ ಮಗನಿಗೆ ಕೆಲಸ ಸಿಕ್ಕಿದ್ರು, ಕೆಲಸ ಕೊಡಿಸಿದ್ರು, ನಿಮ್ಮ ಮನೆಗೆ ಪೋಸ್ಟಲ್ಲಿ ಬಂದು ಕೆಲಸ ಸಿಕ್ಕಿದೆ ಬಾ ಅಂತ ಹೇಳಿದ್ರು, ಅದು ನಿಮ್ಮ ಮಗ ಅಲ್ಲ ಇನ್ನೊಬ್ಬರು ಅಂತ ಹೇಳ್ತಾರೆ. ಈ ಥರ ಆಗುವಂಥ ಮನೆಯಲ್ಲಿ ವಾಸ ಮಾಡಿಕೊಂಡು ನೀವು ಮಗನಿಗೆ ಹೆಂಗಮ್ಮ ನೀನು ಕೆಲಸ ಮಾಡ್ತಕ್ಕಂಥ ವಿಷಯದಲ್ಲಿ ಗೌರ್ಮೆಂಟ್ ಕೆಲಸ ಬೇರೆ ಕೇಳ್ತಿದ್ದೀಯಾ? ಎರಡನೇದು, ಗಂಡು ಮಕ್ಕಳು ಅಭಿವೃದ್ಧಿ ಆಗಬೇಕಂದ್ರೆ ಉತ್ತರಕ್ಕೆ ಬಾಗಿಲಿಟ್ಕೊಂಡ್ರೆ ಗಂಡು ಮಕ್ಕಳು ಅಭಿವೃದ್ಧಿ ಆಗಲ್ಲ. ಹೆಂಗಸರು ಯೋಚನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದು ಹೆಂಗಸರು ತುಂಬ ದಬ್ಬಾಳಿಕೆ ಮಾಡುವಂತಹ, ಅಂದರೆ ಅವರದೇ ರೀತಿಯಲ್ಲಿ ಮಾತಾಡ್ತಾರೆ, ಅವ್ರದೇ ರೀತಿಯಲ್ಲಿ ಅಧಿಕಾರ ಚಲಾಯಿಸ್ತಾರೆ. ಗಂಡಸರು ಸುಮ್ಮನೆ ಕುತ್ಕೋಬೇಕು. ಅರ್ಥ ಆಗ್ತಿದೆಯಮ್ಮ? ಈಗ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಕೆಲಸ ಸಿಗುತ್ತಾ ಅಲ್ಲ ಮುಖ್ಯ ಅಲ್ಲ, ಮದುವೆ ಆಗಿದೆ. ಈಗೇನು ಮಾಡಬೇಕಂದ್ರೆ, ಧನಿಷ್ಠ ನಕ್ಷತ್ರದ ಮಗು ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ನಾವೇನು ತಿಳ್ಕೊಬೇಕಿತ್ತು ಅಂತ ಮೊದಲು ತಿಳ್ಕೊಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಸತ್ತವ್ರ ಫೋಟೋ ಯಾವ್ದು ಇಟ್ಕೊಂಡಿದ್ದೀರಾ? ನಮ್ಮ ಅಜ್ಜಾರ್ಗೆ ಐತ್ರಿ. ಎಷ್ಟಿದೆ ಫೋಟೋ? ಒಂದೈತ್ರಿ. ಅವ್ರಿಗೆಲ್ಲ ಅಮಾಸಿ ದಿವಸ ಎಲ್ಲ ಮಾಡ್ತೇವೆ. ಊಟಕ್ಕಾತು, ಪೂಜೆ ಆತು, ಎಲ್ಲ ಮಾಡ್ತೇವ್ರಿ. ಅವ್ರು ಸತ್ತವ್ರಿಗೆ ಪೂಜೆ ಮಾಡೋದಾ, ಶ್ರಾದ್ದ ಮಾಡೋದಾ? ಇಲ್ರಿ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೇವೆ. ಪುನಃ ಅದೇ ಹೇಳ್ತೀಯಲ್ಲಮ್ಮ, ಪೂಜೆ ಮಾಡೋದು ದೇವ್ರಿಗೆ, ಶ್ರಾದ್ದ. ಸತ್ತವ್ರಿಗೆ ಏನು ಮಾಡಬೇಕು? ಹಾಂ, ಅದೇ ತಿಳ್ಕೊಂಡಿಲ್ವಲ್ಲ ತಾಯಿ. ಪೂಜೆ ಮಾಡೋದು ದೇವರಿಗೆ, ಸತ್ತವ್ರಿಗೆ ಶ್ರಾದ್ದ. ಹೇಳು ಒಂದ್ಸಲ ಬಾಯಲ್ಲಿ. ಶ್ರಾದ್ದನೂ ಮಾಡ್ತೇವೆ. ಸರಿ ಹೇಳಮ್ಮ, ಸದ್ದ ಅಂತೆ, ಶ್ರಾದ್ದ. ಶ್ರಾದ್ದ. ಅಯ್ಯೋ ಭಗವಂತ, ಒಂದು ತಿಳ್ಕೊಳ್ಳಿ ಅಮ್ಮ, ಯಾವಾಗಲೂ ಅಪ್ಲಿಕೇಶನ್ ಹಾಕೊಂಡು ಬದುಕೋಕ್ಕಾಗಲ್ಲ ಅಮ್ಮ. ಮೊದಲು ನಾವು ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಂಡಿರೋದನ್ನ ತಿಳ್ಕೊಳ್ಳದೇ ಇದ್ದರೆ ಜೀವನದಲ್ಲಿ ನೀವು ಬರೀ ಕನಸು ಕಾಣಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಮೊದಲು ನೀವು ತಿಳ್ಕೊಳ್ಬೇಕಾಗಿದ್ದು ನಾವೇನು ಮಾಡಬೇಕು. ಸತ್ತೋರ್ ಫೋಟೋ ಮನೇಲಿ ಮಾಡ್ಕೊಂಡಿದ್ರೆ ದುಃಖ ಇರುತ್ತೆ ಹೊರತು, ಯೋಚನೆ ಇರುತ್ತೆ ಹೊರತು, ಕಷ್ಟ ಇರುತ್ತೆ ಹೊರತು ಯಾವ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ. ಫೋಟೋಗಳನ್ನು, ಸತ್ತೋರ್ ಫೋಟೋಗಳನ್ನು ದಯವಿಟ್ಟು ನೋಡಬಾರ್ದು, ಮರೆ ಮಾಡಿ ಇಟ್ಬಿಡಿ. ಮರೆಯಲ್ಲಿ ಯಾವತ್ತೋ ಒಂದು ವರ್ಷ ತಗೊಂಡು ಕೂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ದೊಡ್ಡದು ಲೈಟ್ ಹಾಕಿ, ಒಂದು ದೊಡ್ಡದು ಹೂವಿನಾರ ಹಾಕಿ ಕೂತ್ಕೊಂಡು ಮುಂದೆನೇ ಜಪ ಮಾಡಿ. ಪ್ರತಿದಿನ ಸತ್ತವ್ರ ಫೋಟೋ ಮನೆಯಲ್ಲಿ ಇಟ್ಟುಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ದುಃಖ ತಪ್ಪಲ್ಲ.
ಸತ್ತೋರಿಂದ ದುಃಖ ಬರಲ್ಲ, ಫೋಟೋ ನೋಡೋದ್ರಿಂದ ದುಃಖ ಬರುತ್ತೆ. ಇದನ್ನು ಫಸ್ಟು ಡಿಸೈಡ್ ಮಾಡಿ ನಾವು ಫೋಟೋ ಇಡೋದು ಸರಿನಾ, ಇಟ್ಟರೆ ಯಾವ ಥರ ಫೋಟೋ ಇಡಬೇಕು, ಇಡಲೇಬಾರ್ದ, ಇಟ್ಟರೆ ಯಾವ ಥರ ಇಡಬೇಕು ಅದು ತಿಳ್ಕೊಳ್ಳಿ. ಸುಮ್ಮನೆ ಅದು ಕಣ್ಣು ಹೆಂಗೋ ಪಿಂಜರ್ ಕಣ್ಣು ಇರ್ತದೆ, ಆ ಕಣ್ಣೆಲ್ಲ ಒಂದು ಕಡೆ ತಿರ್ಕೊಂಡಿರ್ತದೆ, ಫೋಟೋ ಹೊಡಿಯೋನು ಅದು ತಂದ್ಬಿಟ್ಟು ಇಟ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಪೂಜೆ ಮಾಡಿಬಿಡೋದು. ಸತ್ತೋರು ತಪ್ಪಲ್ಲಮ್ಮ, ಆ ಕಣ್ಣು ದೃಷ್ಟಿ ಇರುತ್ತಲ್ಲ ಸತ್ತ ವ್ಯಕ್ತಿದು, ಅದು ಒರಿಜಿನಾಲಿಟಿ ಇರುತ್ತೆ ಫೋಟೋದಲ್ಲಿ. ಫೋಟೋ ತೆಗಿಯೋನು ಹೆಂಗೆ ತಗೊಂಡಿದ್ರು ಹಂಗೆ ಕಣ್ಣಿರುತ್ತೆ. ಆ ಕಣ್ಣು ನಮ್ಮ ಮನೆಯನ್ನು ಪೂರ್ಣವಾಗಿ ದುಃಖಕ್ಕೆ ತಗೊಂಡೋಗುತ್ತೆ ಅಂತ ಯಾರಿಗೆ ಗೊತ್ತಿದೆ? ಎಷ್ಟೋ ಜನಕ್ಕೆ ಕೆಲವು ಸಲ ಬೇಜಾರು, ಏನು ದೊಡ್ಡವ್ರ ಫೋಟೋ ಇಡಬಾರ್ದಾ, ಏನಕ್ಕೆ ಇಡ್ತೀರಾ, ಏನಕ್ಕೆ ಇಡ್ತೀರಾ, ಯಾವ ಪುರುಷಾರ್ಥಕ್ಕೆ ಇಡ್ತೀರಾ? ಅವ್ರು ಕೊಡಬೇಕಾಗಿರೋದೇನು, ಶ್ರಾದ್ದ ಮಾಡಬೇಕಾಗಿರೋದು. ನೀವು ಪೂಜೆ ಮಾಡೋಕ್ಕೆ ಮನೇಲಿ ಮಾಡ್ಕೊಂಡು ಹಾರ ಹಾಕೋಕ್ಕೆ ಪ್ಲಾಸ್ಟಿಕ್ ಹಾರ ಹಾಕ್ಬಿಟ್ಟು ಕೈ ಮುಗಿದ್ಬಿಟ್ರೆ ಹೆಂಗಾಗತ್ತಿದು? ಸುಮಾರು ಜನಗಳಿಗೆ ಸಮಸ್ಯೆ ಇದೆ. ಸತ್ತವರು ದೇವರು, ದೇವರಾಗಿದ್ರೆ ನೀನು ಯಾಕೆ ಕಷ್ಟಪಡ್ತಾ ಇದ್ದೀಯಾ ಅವ್ರ ಹೊಟ್ಟೆಲಿ ಹುಟ್ಟಿ? ನಾನು ಪ್ರಶ್ನೆ ಕೇಳ್ತೀನಿ, ಏನಮ್ಮ? ಸತ್ತವರು ದೇವರು ಸರಿಯಪ್ಪ, ಸುಳ್ಳು ಹೇಳೇ ಇಲ್ಲ ಮನುಷ್ಯ, ಹರಿಶ್ಚಂದ್ರನ್ ಥರನೇ ಇದ್ರು ಅಂತ ಇಟ್ಕೊಳ್ಳೋಣ, ನೀನು ಸಮಸ್ಯೆಲಿ ಹಾಕಿದ್ದೀಯಾ? ಯೋಚನೆ ಮಾಡ್ಬೇಕಲ್ಲ. ಸತ್ತೋರು ದೇವರಾಗಿರ್ಬೇಕಾದ್ರೆ ದೇವ್ರ ಹೊಟ್ಟೆಲಿ ಹುಡ್ತಾನೆ ನೀನಾಗಿರ್ಬೇಕು, ನೀನು ದೇವರಾಗಿರ್ಬೇಕು. ಈ ಸತ್ಯನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮನ್ಸಿಗೆ ಬಂದದ್ದೆಲ್ಲ ಮನಸ್ಸಲ್ಲಿ ಮಾತಾಡ್ತಕ್ಕಂಥದ್ದು ಅಂತ ಹುಷಾರಿಗೆ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ಮೂಲಕ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಪುಷ್ಪಾವತಿ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಪುಷ್ಪಾವತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ನಕ್ಷತ್ರ ಹೇಳ್ತೀರಾ? ಕೇಳಬೇಕಾಗಿತ್ತು. ನಕ್ಷತ್ರ ಹೇಳಿ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಅಂದ್ರೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಹಸ್ತ ನಕ್ಷತ್ರ ಅಂತ ಅನ್ಕೊಂಡಿದೀನಿ. ಪುಷ್ಪಾವತಿ ಹಸ್ತ ನಕ್ಷತ್ರ. ಹೆಸರಿಗೆ ನಕ್ಷತ್ರ ಅಂತ ಅನ್ಕೊಂಡಿದ್ಯಾ ಅಮ್ಮ? ಹೌದು ಸ್ವಾಮಿ. ಓಕೆ, ಏನು ಓದಿದ್ಯಾ? ನಾನು SSLC ಓದಿದ್ದೀನಿ. ಏನಾಗ್ಬೇಕು ಇವಾಗ? ನನ್ಗೆ ಆರೋಗ್ಯದಲ್ಲಿ ಸರಿ ಇಲ್ಲ, ಅವಾಗವಾಗ ಹುಷಾರ್ ತಪ್ಪುತ್ತೆ. ಎಷ್ಟಮ್ಮ ವಯಸ್ಸು? ಸುಮಾರು ವರ್ಷದಿಂದ ನನಗೆ ಆರೋಗ್ಯ ಸರಿ ಹೋಗ್ತಾ ತಮ್ಮ ವಯಸ್ಸೆಷ್ಟು? ನಿನ್ನ ವಯಸ್ಸೆಷ್ಟಪ್ಪ? 58, 59. 59 ವರ್ಷ. ನಿನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಗೊತ್ತಾಗಿದ್ಯಾ ಅವಾಗ? ಸುಮಾರು ವರ್ಷದಿಂದ ಸ್ವಾಮಿ. ನಮ್ಮ ಯಜಮಾನ್ರು ತೀರೋಗಿ 5 ವರ್ಷ ಆಯ್ತು. ಏನಾಗಿತ್ತು? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಎಲ್ಲಿ, ಮನೆಯಲ್ಲ ಹಾಸ್ಪಿಟಲ್? ಆವಾಗ್ಲಿಂದ ನನ್ಗೆ ನಿಶಕ್ತಿ ಇಲ್ದಂಗೆ ಆಗ್ಬಿಟ್ಟಿದೆ. ತುಂಬಾ ದೇಹದಲ್ಲಿ ನಿಶಕ್ತಿ. ಒಂದ್ ನಿಮಿಷ ಊಟ ಎಲ್ಲ ಮಾಡ್ತೀನಿ ಗುರುಜಿ, ಆದ್ರೂನು ನನ್ಗೆ ಗುರುಜಿ ಮಾತಾಡೋದು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಯಜಮಾನರು ಸತ್ತಿದ್ದು ಹಾಸ್ಪಿಟಲ್ ಅಲ್ಲ, ಮನೆಯಲ್ಲ? ಮನೆ ಅಂದ್ರೆ ದಾರಿನಲ್ಲಿ ಸ್ವಾಮಿ. ಮನೆಯಿಂದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ವಿ. ಓಕೆ. ದಾರಿನಲ್ಲಿ ಹೋದ್ರು ಅಂತ 10 ನಿಮಿಷ ಆಯ್ತು ಹೋಗಿ ಅಂತ ಹಾಸ್ಪಿಟಲ್ ಅಲ್ಲಿ ಹೇಳಿ. ಅಂದಾಜಲ್ಲಿ ಎಷ್ಟು ಸಮಯ ಇರ್ಬೋದು ಅವಾಗ ಪ್ರಾಣ ಹೋದಾಗ? 3:15 ಅನ್ಸುತ್ತೆ, ಮಧ್ಯರಾತ್ರಿ 3:15 ಅನ್ಸುತ್ತೆ. ಶನಿವಾರ ಅಂದ್ರೆ ಶುಕ್ರವಾರ ನೈಟ್. ಮನೆಗೆ ತಗೊಂಬಂದ್ರ ಮತ್ತೆ ವಾಪಸ್ಸು? ಬೇರೆ ಹಾಸ್ಪಿಟ್ಲ್ ಮತ್ತೆ ತಗೊಂಡೋಗಿ ಮತ್ತೆ ಅಲ್ಲಿ ಚೆಕ್ ಮಾಡಿ ಮತ್ತೆ ಅವರು ಕನ್ಫರ್ಮ್ ಮಾಡಿದ್ರು ಇಲ್ಲ ಅಂತ. ಆಮೇಲೆ ಮನೆಗೆ ತಗೊಂಡ್ ಬಂದ್ವಿ ಸರ್. ಮತ್ತೆ ಎಷ್ಟೊತ್ತು ತಂದ್ರಿ ಮನೆಗೆ? 5 ಗಂಟೆ ಸ್ವಾಮಿ. ಅವರು ಅಲಾರಾಮ್ ಇಟ್ಟಿದ್ರು 5 ಗಂಟೆಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು, ಬೇಗ ಎದ್ದೇಳ್ಬೇಕು ಅಂತ. 5 ಗಂಟೆಗೆ ನಮ್ಗೆ ಮನೆ ಹತ್ರ ಬಂದ ತಕ್ಷಣ ಅದು 5 ಗಂಟೆ ಅಲಾರಾಮ್ ಹೊಡಿತಾ ಇತ್ತು. ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ನಾವು ಬಾಡಿಗೆ ಮನೆಯಲ್ಲಿ ಇರೋದು. ಎಷ್ಟು ವರ್ಷದಿಂದ ಇದ್ದೀರಾ? ಅಂದ್ರೆ ಅವರು ಓದಾಗ ಬೇರೆ ಮನೆಯಲ್ಲಿ ಇದ್ವಿ, ಇವಾಗ ಅವ್ರು ಓದ್ಮೇಲೆ ನಾವು ಈ ಕಡೆ ಬೇರೆ ಬಂದ್ವಿ. ಓಕೆ, ನಿಮ್ಮ ಯಜಮಾನ್ರು ಹೋದಾಗ ಆ ಮನೆಯಲ್ಲಿ ಎಷ್ಟು ವರ್ಷ ಇದ್ರಿ? 1 ವರ್ಷ ಅಷ್ಟೇ ಸರ್. ಓಕೆ, ಆ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇತ್ತು ಅಂತ ಗೊತ್ತಿತ್ತಾ ನಿಂಗೆ? ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ ಕಡಿಮೆ, ಉತ್ತರ ದಕ್ಷಿಣ ಜಾಸ್ತಿ ಗೊತ್ತಿತ್ತಾ? ಅಂದ್ರೆ ಉತ್ತರದ ಪೂರ್ವದ ಕಡೆ ಇದಿತ್ತು, ವಟಾರ ಇತ್ತು. ದಕ್ಷಿಣ ಕಡೆ ಅದೇ ರೂಮು ಮತ್ತೆ ಇದಿತ್ತು ಸ್ವಾಮಿ. ಅಲ್ಲಪ್ಪ, ಬಾಗಿಲು ಯಾವ ದಿಕ್ಕಿಗಿತ್ತಮ್ಮ? ಬಾಗಿಲು ಬಂದು ಉತ್ತರಕ್ಕೆ. ಓಕೆ, ಆ ಉತ್ತರದ ಎದುರುಗಡೆ ಇನ್ನೊಂದು ಬಾಗಿಲಿತ್ತಾ? ಇಲ್ಲ, ಅವರೆಲ್ಲ ಶೀಟ್ ಎಲ್ಲ ಹಾಕ್ಬಿಟ್ಟು ಕಂಬಿಗಳು ಹಾಕ್ಬಿಟ್ಟಿದ್ರು. ಓಕೆ, ಆ ಬಾಗಿಲು ಅಂದ್ರೆ ಬಾಗಿಲಿತ್ತು, ಅದನ್ನು ಮುಚ್ಚಿದ್ರು? ಅಲ್ಲ, ಬಾಗಿಲು ಇರ್ಲಿಲ್ಲ. ಅವರು ಇದು ಹಾಕಿದ್ರು, ಒಂದು ಕಾಂಪೌಂಡ್ ತರ ಹಾಕ್ಬಿಟ್ಟಿದ್ರು. ಬೇರೆ ಕಡೆ ಸೈಟ್ ಇತ್ತಲ್ಲ, ಅದು ಹಂಗಾಗಿ ಅವ್ರು ಅದನ್ನ ಕ್ಲೋಸ್ ಮಾಡಿ
ಇದಕ್ಕೆ ಪೂರ್ವಕ್ಕೆ ಅವರು ಗೇಟ್ ಇಟ್ಟಿದ್ರು. ಓಕೆ ಅಮ್ಮ, ಗೇಟು ಪೂರ್ವಕ್ಕಿಟ್ಟರು ಕೂಡ ಅದಕ್ಕೆ ದಕ್ಷಿಣಕ್ಕೆ ಖಾಲಿ ಜಾಗ ಇತ್ತು, ಗಮನಿಸಿದ ನೀನು? ದಕ್ಷಿಣಕ್ಕೆ ಕಾಲೇಜ್, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾಗತ್ತಾ? ಹಾ ಗೊತ್ತಾಗುತ್ತೆ ಸರ್. ಈಗ ಆ ಮನೆಯಲ್ಲಿ ನಿನಗೆ ಯಾವಾಗಲೇ ಆಗಲಿ ಆ ಮನೇಲಿ ಇದ್ದಾಗ ನಿನಗೆ ಹಾರ್ಟ್ ಬೀಟ್ಸ್ ವ್ಯತ್ಯಾಸ ಆಗ್ತಾ ಇದೆ, ನನಗೆ ಒಂದೊಂದ್ಸಲ ಗಾಬರಿ ಆಗತ್ತೆ ಅಂತಕ್ಕಂಥ ವಿಚಾರ ಗೊತ್ತಾಗಿತ್ತಾ? ಹಾ ಹೌದು ಆಕ್ಚುಲಿ ಅವ್ರು ಚೆನ್ನಾಗಿದ್ರು, ನನ್ಗೆ ಹುಷಾರ್ ತಪ್ತಾ ಇತ್ತು. ಅರ್ಥ ಏನು ಇದು ಕೇಳಿದೆ ನಾನು ಅಂದರೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹಾರ್ಟ್ ಅಟ್ಯಾಕಲ್ಲಿ ಹೋಗಬೇಕಿತ್ತು ಆ ಮನೆಯಲ್ಲಿ. ಸಿಂಪ್ಟಮ್ಸು ಏಮನ್ಗಿತ್ತು, ಹೋಗಿದ್ದು ಆಯಪ್ಪ. ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಈಗ ನನ್ನ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಯಾಕೆ ಸಾಯಬೇಕಿತ್ತು ಅಂತ ನೀನು ಪ್ರಶ್ನೆ ಹಾಕಿದ್ರೆ, ನಿನಗೆ ನಿನ್ನ ನಕ್ಷತ್ರ ಅಸ್ಥಾನೆ ಆಗಿದ್ರೆ ಮದುವೆ ಗ್ಯಾರಂಟಿ ಇಲ್ಲ ಅಂತ ಮೊದಲು ತಿಳ್ಕೊಬೇಕಿತ್ತು. ಯಾರು ಹೇಳ್ತಾರೆ ಮದುವೆ ಗ್ಯಾರಂಟಿ ಇಲ್ಲ? ಪುಷ್ಪ, ನಾನು ಹೇಳ್ತಿರೋದು ಅಸ್ಥಾ ನಕ್ಷತ್ರನೇ ಆಗಿದ್ದರೆ ಮದುವೆಗಳಾಗುವ ಸಂದರ್ಭ, ನಿನಗೆ ಮದುವೆಗಳಾಗಬೇಕು ಅಂತ ಆಸೆ ಇಲ್ಲ, ಆದರೆ ಮದುವೆಗಳಾಗುವ ಸಂದರ್ಭ ಒದಗಿ ಬರುತ್ತೆ. ಹೌದು ಗುರುಜಿ, ನೀವು ಹೇಳ್ತಾ ಇರೋದು ಕರೆಕ್ಟ್. ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ನಿನಗೆ ಟಾರ್ಚರ್ ಕೊಡ್ತಾರೆ, ತೊಂದರೆ ಕೊಡ್ತಾರೆ, ಹಿಂದೆ ಬೀಳ್ತಾರೆ, ಏನೆಲ್ಲ ಮಾಡ್ತಾರೆ, ನಿನಗೆ ನೆಮ್ಮದಿ ಹಾಳಾಗಿ ನೀನೇನೂ ಮಾಡೋಕ್ಕಾಗಲ್ಲ. ಹೌದು ಗುರುಜಿ. ಎಲ್ಲಿವರೆಗೂ ಹಿಂಗೆ ಅನುಭವಿಸ್ತೀಯಾ ತಿಳ್ಕೊಳ್ಬೇಕಾ ಬೇಡವಾ? ಗೊತ್ತಾಗ್ತಾ ಇಲ್ಲ ಗುರುಜಿ. ಓಕೆ, ಎರಡನೇ ವಿಷಯ, ಮಾಂಗಲ್ಯ ಏನು ಮಾಡ್ದಮ್ಮ? ಯಜಮಾನ್ರು ಹೋದ್ಮೇಲೆ ಮಾಂಗಲ್ಯ ಏನು ಮಾಡಿದೆ? ತೆಗ್ದಿಟ್ಟಿದ್ದೀನಿ ಸರ್. ತೆಗ್ದಿಟ್ಟಿದೆ. ಅಲ್ಲ, ನೀನೇ ಹಾಕ್ಕೊಂಡಿದ್ಯಾ ತೆಗ್ದಿಟ್ಟಿದ್ಯಾ? ಅಂದ್ರೆ ಉಲ್ಟಾ ಹಾಕೊಳಕ್ ಹೇಳ್ತಾರೆ. ಮನೆಯಲ್ಲಿ ಹೆಣ್ಮಕ್ಳಿದ್ದು ಮದುವೆ ಆಗ್ಬೇಕು, ಅಲ್ಲಿ ತನಕ ನೀನ್ ಹಾಕೋ ಅಂತ ಹೇಳಿ ಉಲ್ಟಾ ಹಾಕಿದ್ರು ಅವರು. ಅಮ್ಮ, ಇವೆಲ್ಲ ಕಪ್ರೂಪ ಹೇಳ್ ಪುಣ್ಯಾತ್ಮನಿಗೆ ಒಂದು ದೊಡ್ಡ ಗಿನ್ನಿಸ್ ರೆಕಾರ್ಡ್ ಕೊಡೋಣ, ದಯವಿಟ್ಟು ಹಂಗೆಲ್ಲ ಮಾಡ್ಕೋಬಾರ್ದು. ಆ ಮಾಂಗಲ್ಯಕ್ಕೆ ನೀನು ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಮೊದಲು ತಿಳ್ಕೊ. ಅವ್ರು ಯಾರೋ ಕಿತ್ತೋಗಿರೋರು ಹೇಳೋರಲ್ಲ, ಅದು ಹೇಳೋದ್ರಿಂದ ನಿನ್ಗೆ ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ಭಯ ಶುರುವಾಗತ್ತೆ, ಆತಂಕ ಶುರುವಾಗತ್ತೆ, ನೀನು ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ, ಊಟನೂ ಮಾಡೋಕ್ಕಾಗಲ್ಲ, ಮಾಡ್ತೀಯ ಯಾವಾಗಲೂ ಇಷ್ಟ ಬಂದಾಗ. ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ, ಕರೆಕ್ಟ್ ಟೈಮ್ ನಿದ್ದೆ ಬರಲ್ಲ, ಹೆಂಗಮ್ಮ ಇರ್ತೀಯ ನೀನು? ಅವ್ರು ಮಾಡಿದ್ರು ಯಾರಮ್ಮ ನಿನಗೆ ಮಾಹಿತಿ ಕೊಟ್ಟವರು? ಮದುವೆ ಆಗೋಕ್ಕೂ ನಿನ್ನ ಮಾಂಗಲ್ಯಕ್ಕೂ ಸಂಬಂಧ ಏನು? ಆ ಮಾಂಗಲ್ಯ ಇದ್ದರೆ ಯಾವುದಾಗಿರಬೇಕು, ಹೇಗಿರಬೇಕು ಅಂತ ತಿಳ್ಕೊಬೇಕು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ಮೊದಲು. ತುಂಬ ತಪ್ಪು ಮಾಡ್ಕೋತೀಯ, ಯಾಕೆಂದರೆ ಮಕ್ಕಳಿದ್ದಾರೆ ಅಂತೀಯ, ಅವ್ರ ದಾರಿನೂ ಅಡ್ಡದಾರಿಯಾಗಿ ಹಿಡಿಬಾರ್ದು. ನಿನಗೂ ನೆಮ್ಮದಿ ಬೇಕಂದರೆ ಆ ಮಾಂಗಲ್ಯವನ್ನು ಏನು ಮಾಡಬೇಕು ಅಂತ ಫಸ್ಟ್ ತಿಳ್ಕೊಬೇಕು ನೀನು. ನನಗೂ ಹಾರ್ಟ್ ಅಟ್ಯಾಕ್ ಆಯಿತು ಅಮ್ಮ, ಒಂದು ನಿಮಿಷ, ಅದು ಆಮೇಲೆ ಬರ್ತೀನಿ ನಾನು. ಹೇಳಿ ಗುರು. ನೀನು ತಪ್ಪೆಲ್ಲಾಗಿದೆ ಅಂತ ತಿಳ್ಕೊ ಫಸ್ಟು. ಹಾರ್ಟ್ ಅಟ್ಯಾಕ್ ಆ ಪ್ರಶ್ನೆ ಸೆಕೆಂಡ್ರಿ. ನಿನಗೆ ಯಾಕಾಗತ್ತೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಇವತ್ತಿಂದಲ್ಲ. ಏನಕ್ಕೆ ಬರುತ್ತೆ ಅಂದರೆ ನಿನಗೆ ಉಸಿರಾಡದ ಕ್ರಮನೇ ಚೆನ್ನಾಗಿಲ್ಲ, ಮಲಗೋದ್ರಲ್ಲಿ. ಹೌದು ಗುರುಜಿ. ಮಲಗ್ತಕ್ಕಂಥ ಕ್ಲಾರಿಟಿ ಚೆನ್ನಾಗಿಲ್ಲ. ನೀನು ಹೆಂಗೆಂಗೋ ಕಷ್ಟಪಟ್ಟು ಮಲ್ಕತ್ಯ. ಇದನ್ನ ಸರಿ ಮಾಡ್ಕೋಬೇಕು ಅಂದರೆ ಊಟದಲ್ಲಿ ರಿಪೇರಿ ಮಾಡ್ಕೋಬೇಕು. ಯಾವುದ್ರಲ್ಲಿ? ಊಟದಲ್ಲಿ. ಅದನ್ನು ಹೇಳ್ಕೊಡೋಣ. ಬೇಕಾದರೆ ಯಾವ ಹಾರ್ಟ್ ಅಟ್ಯಾಕು ಎಲ್ಲರೂ ಯಾರಿಗೂ ಆಗಲ್ಲ, ಏನೋ ಆಗ್ತದೆ ಯಾರೋ ಹೇಳ್ತಾರೆ, ನಾನು ಹೇಳೋಕ್ಕಾಗಲ್ಲ ಅದನ್ನ. ಹಾರ್ಟ್ ಅಟ್ಯಾಕ್ ಎಲ್ರಿಗೂ ಆಗಲ್ಲ. ಒಟ್ಟಿನಲ್ಲಿ ಈಗ ಅದು ಆಗಬೇಕು ಅಂತ ಹೇಳ್ತಾರೆ, ಆಗಿದೆ ಅಂತ ಹೇಳ್ತಾರೆ, ಹೇಳ್ಕೊಳ್ಳಿ ಅವರು. ಆದರೆ ನಿನಗೇನು ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಹೆದರ್ಕೋಬೇಡ. ನಿನಗೆ ಮೂಲಕವಾಗಿ ಊಟ ಮಾಡೋ ಕ್ರಮ ತಿಳ್ಕೊಬೇಕು, ಸಮಯ ಪ್ರಜ್ಞೆ ತಿಳ್ಕೊ, ಹೇಳ್ಕೊಡ್ತೀನಿ. ಬೇಕಾದ್ರೆ ಜೀವನದಲ್ಲಿ ಚೆನ್ನಾಗಿರು, ಮಕ್ಕಳಿಗೆ ಅಭಿವೃದ್ಧಿ ಮಾಡು, ನೀನು ಚೆನ್ನಾಗಾಗು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಮಾಂಗಲ್ಯ ಸರದ ಬಗ್ಗೆ ಮಾತನಾಡ್ತಾ ಇದ್ವಿ. ಮಾಂಗಲ್ಯ ಸರ ಯಾವುದರಿಂದ ಸಿದ್ಧವಾಗಿರಬೇಕು? ಇಲ್ಲಿ ಒಂದು ವಿಚಾರ, ನಾನು ಇದನ್ನು ಮೊದಲನೇ ಸಲ ಹೇಳ್ತಾ ಇದ್ದೀನಿ ಅಂತಲ್ಲ, ಸಾಕಷ್ಟು ಸಲ ಹೇಳ್ತೀನಿ. ಹೌದು. ಮಾಂಗಲ್ಯ ಸರಕ್ಕೆ ಯಾವ ಕಾರಣಕ್ಕೂ ಬೆಳ್ಳಿ ತಂತಿ ಇರಲೇಬೇಕು. ಬೆಳ್ಳಿ ತಂತಿ ಇರಲೇಬೇಕು. ಈಗ ಆ ಬೆಳ್ಳಿ ತಂತಿ ಕೇಳೋದು ಚಿನ್ನದಕ್ಕಿಂತ ಜಾಸ್ತಿ ಓಡ್ತಾ ಇದೆ ಅದು. ಹಾಗಂತ ಹೆದರ್ಕೊಳ್ಳೋದಲ್ಲ. ಬೆಳ್ಳಿ ಯಾವ ಕಾರಣಕ್ಕೂ ಬೆಳ್ಳಿಯನ್ನು ಸ್ವಲ್ಪನಾದರೂ ಮಿಕ್ಸ್ ಮಾಡಿ ಮಾಂಗಲ್ಯ ಸರ ಮಾಡಿದ್ರೆ ಗಂಡನಿಗೆ ಅಭಿವೃದ್ಧಿ ಆಗತ್ತೆ. ಗಂಡನಿಗೆ ಅಭಿವೃದ್ಧಿ ಆಗತ್ತೆ. ಮಾಂಗಲ್ಯ ಕಟ್ಟಿದ ಗಂಡ ತಾನೆ. ಹೌದು. ಅವನು ಸಂಪಾದನೆ ಆಗಬೇಕು, ನೆಮ್ಮದಿ ಆಗಬೇಕು ಅಂದರೆ ಆ ಮಾಂಗಲ್ಯ ಸರಕ್ಕೆ ಬೆಳ್ಳಿಯ ಪ್ರಮಾಣ ಹಾಕಿರಬೇಕು, ಸ್ವಲ್ಪನಾದ್ರೂ ಇರಬೇಕು. ಅಥವಾ ಬೆಳ್ಳಿ ಗುಂಡಾರು ಪಕ್ಕದಲ್ಲಿ ಹಾಕಿರಬೇಕು.
ಬೆಳ್ಳಿ ಯಾವ ಕಾರಣಕ್ಕೂ ಮಾಂಗಲ್ಯ ಸರದಲ್ಲಿ ಇದ್ದಾಗ ಗಂಡನ ಏಳಿಗೆ ಶ್ರಮ ಜಾಸ್ತಿ ಬೀಳ್ತಾವೆ. ನಮ್ಮ ಯಜಮಾನರು ರಾತ್ರಿ ಎಲ್ಲ ದುಡಿತಾರೆ, ನಿದ್ದೆ ಬಿಟ್ಟು ದುಡಿತಾರೆ ಅಂತ ಹೇಳುವ ಹೆಂಗಸರುಗಳಿಗೆ ನಿಮ್ಮ ಮಾಂಗಲ್ಯ ಸರದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡುವ ಶಕ್ತಿ ನಿಮ್ಮ ಮಾಂಗಲ್ಯ ಸರಕ್ಕಿದೆ. ಆ ರೀತಿ ತಪ್ಪಾಗಿ ಮನೆ ಚೆನ್ನಾಗಿಲ್ಲ, ಕಟ್ಬಿಟ್ಟಿದ್ದೀವಿ, ಅನುಭವಿಸ್ತಾ ಇದ್ದೀವಿ, ನನ್ನ ಗಂಡಂಗೆ ಹುಷಾರು ತಪ್ಪುತ್ತೆ, ಏನೋ ಆಗತ್ತೆ, ಹೇಳಿದ್ರಲ್ಲ ಏಮ ಹಾರ್ಟ್ ಅಟ್ಯಾಕ್ ಆಯಿತು, ಇದೆಲ್ಲ ಆಯಿತು ಅಂತ ಇಂಥ ಸಮಸ್ಯೆಗಳು ಕಂಡು ಬಂದರೆ ಗಂಡನ ವಿಚಾರದಲ್ಲಿ ನಿಮ್ಮ ಮಾಂಗಲ್ಯ ಸರದಲ್ಲಿ ಪರಿವರ್ತನೆ ಮಾಡುವಂಥ ಶಕ್ತಿ ಇದೆ, ಇರುತ್ತೆ. ಇದನ್ನು ನೀವು ತಿಳ್ಕೋಬೇಕು. ನನ್ನ ಗಂಡನ ಆಯಸ್ಸು ಅಭಿವೃದ್ಧಿ ಆಗ್ಲಿಕ್ಕೇನು, ನನ್ನ ಗಂಡ ಏಳಿಗೆಗೋಸ್ಕರವಾಗಿ ನಾನು ಮಾಡಬೇಕಾಗತ್ತೆ. ಈ ಸತ್ಯವನ್ನು ತಿಳ್ಕೊಂಡಾಗ ನಿಮ್ಮಲ್ಲಿ ಒಂದು ಪರಿವರ್ತನೆ ಬರೋದಕ್ಕೆ ಅನುಕೂಲ ಆಗತ್ತೆ. ಆದರೆ ಈ ಪರಿವರ್ತನೆ ತಿಳ್ಕೊಳ್ಳೋದು ಎಲ್ಲಿ ಅನ್ನೋದೇ ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ. ಈಗ ನೋಡಿ, ತಾಲಿ ಉಲ್ಟಾ ಮಾಡಿ ಏನೇನ ಮಾಡ್ತಾರಮ್ಮ ನಮ್ಮ ಜನಗಳು. ಹೋಗ್ಲಿ ಉಲ್ಟಾ ಮಾಡಿ ಮನೆಯಲ್ಲಿ ಇರಬಹುದಾ ಹೆಂಗಸು? ಎಂತೆಂಥ ಅನ್ಯಾಯದ ವಿಚಾರಗಳು ಹೇಳ್ಕೊಡ್ತಾರಲ್ರಿ ಈ ತಲೆಕಟ್ಟೋರು ಇವರು. ನಾನು ಅಷ್ಟೊಂದು ಬೈತೀನಿ, ಯಾಕೆ ಅಂದರೆ ಯಾರ್ದೋ ಮಾತು ಕೇಳ್ಬಿಟ್ಟು ಜೀವನ ಹಾಳು ಮಾಡ್ಕೋಬೇಡ್ರಿ, ಯಾರೇ ಆಗಿರಲಿ. ಅಷ್ಟೊಂದು ಹೇಳ್ತೀನಿ ನಾನು, ದಿನಕ್ಕೆ ಒಂದ್ಸಲನಾರು ಬೈದೆ ನಾನು ಇರೋದೇ ಇಲ್ಲ. ಯಾಕೆ ಅಂದರೆ ನೀವು ಎಚ್ಚರಿಕೆ ತಗೊಳ್ಳಿ ಅಂತ. ಯಾರೋ ಹೇಳಿದ್ರು, ದೊಡ್ಡವ್ರು ಹೇಳಿದ್ರು, ದೊಡ್ಡವ್ರಿಗೆಲ್ಲ ಬುದ್ಧಿವಂತರು ಅಂದರೆ ಅವ್ರು ಯಾಕೆ ಕಷ್ಟ ಅನುಭವಿಸ್ತಾರೆ ನಿಮ್ಗೆ ಅರ್ಥ ಆಗ್ಬೇಕಲ್ಲಮ್ಮ. ಹೌದು. ತಾಯಿ ಮಗಳಿಗೆ ಬುದ್ಧಿ ಹೇಳ್ಬೇಕಾದ್ರೆ ತಾಯಿ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಕ್ವಾಲಿಟಿನೇ ಚೆನ್ನಾಗಿರೋಣ ಮಗಳಿಗೆ ಬುದ್ಧಿ ಹೇಳೋಕ್ಕೇನು ಹಂಗಂತ ಬಿಟ್ಬಿಡೋದ ಅಂದ್ರೆ ಅದು ನಿಮ್ಗೆ ಸೇರಿದ್ದು, ನಾನೇನು ಹೇಳೋಕ್ಕಾಗಲ್ಲ. ನೀನು ಪಾಸ್ ಆಗಿದ್ರೆ ಮಗಳಿಗೆ ಪಾಸ್ ಆಗ್ತಾಳೆ, ನೀನು ಫೇಲ್ ಆಗಿದ್ಯಾ ಅಲ್ಲೂ ಫೇಲು. ನಿನ್ನ ಮಗ ಪಾಸ್ ಆಗು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಇದು ಯೋಚನೆ ಮಾಡಬೇಕಲ್ಲ. ನನ್ನ ದಾಂಪತ್ಯ ಚೆನ್ನಾಗಿದೆ, ನನ್ನ ಮಗಳಿಗೂ ಸಿಗತ್ತೆ, ನನ್ನ ದಾಂಪತ್ಯ ಚೆನ್ನಾಗಿಲ್ಲ, ನನ್ನ ಮಗಳು ಇದೇ ಜೆರಾಕ್ಸು. ಇದು ಕಟ್ಟಿಟ್ಟ ಬುತ್ತಿ. ತಾಯಿಗೆ ಸುಖ ಸಿಕ್ಕಿಲ್ಲ ದಾಂಪತ್ಯದಲ್ಲಿ, ಮಗಳಿಗೂ ಸಿಗಲ್ಲ, ನೀವೇನು ತಿಪ್ಪರ್ಲಾಗಾಕರೂ ಸಿಗಲ್ಲ. ಆದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಎಲ್ಲರಿಗೂ ಈ ಶಿಕ್ಷೆ ಆಗತ್ತಾ? ಅಲ್ಲ, ಯಾರೋ ಒಬ್ರು ಅನುಭವಿಸ್ತಾರೆ. ಹುಟ್ಟಿದ ಹೆಣ್ಮಕ್ಳೆಲ್ಲ ಅನುಭವಿಸ್ತಾರೆ ಅಂತ ಅನ್ಕೋಬೇಡಿ, ಯಾರೋ ಒಬ್ರು ಅನುಭವಿಸ್ತಾರೆ. ಯಾಕೆ ಅಂದರೆ ಎಲ್ಲ ಹೆಣ್ಮಕ್ಳು ಒಂದೇ ದಿನ ಹುಟ್ಟಿರಲ್ಲ. ಆ ಕಾರಣದಿಂದಾಗಿ ಯಾವತ್ತು ಯಾರು ತಪ್ಪಲ್ಲಿ ಶನಿವಾರ, ಮಂಗಳವಾರ, ಅರ್ಧರಾತ್ರಿ, ಅಮಾವಾಸ್ಯೆ ಹುಟ್ಟಿರ್ತಾರಲ್ಲ ಅವರು ಅಟಕಾಯಿಸ್ಕೋತಾರೆ. ಎಲ್ಲರೂ ಅಮಾವಾಸ್ಯೆ ಹುಟ್ಟಿರಲ್ಲ. ಆ ಕಾರಣದಿಂದಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ದೇವರು ಮನೆ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ದೇವರನ್ನು ನಾವು ಈಶಾನ್ಯ ಅಂತಕ್ಕಂಥದ್ದು ನಮಗೆ ಶಿವ ದಾಂಪತ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಪ್ರಪಂಚಕ್ಕೆ ಮೊದಲನೇ ಗಂಡ ಹೆಂಡತಿ ಯಾರು ದಾಂಪತ್ಯ ಅಂದರೆ ಶಿವ ಮತ್ತು ಪಾರ್ವತಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಈ ಸತ್ಯವನ್ನು ತಿಳ್ಕೊಂಡ್ರೆ ಮದುವೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಮದುವೆಯ ದಿನ ಅಥವಾ ಚಪ್ರದ ದಿನ ಗೌರಿ ಪೂಜೆ, ಗೌರಿ ಯಾರು? ವಧು, ಮದುವೆ ಆಗದೆ ಇರತಕ್ಕಂಥ ವಧು. ಆ ಗೌರಿ ಪೂಜೆಯನ್ನು ಮಾಡಿ ಮಾಂಗಲ್ಯ ಧಾರಣೆ ಮಾಡಿಸ್ತಕ್ಕಂಥ ವಿಚಾರ ನಮ್ಮ ಜನಗಳಿಗೆ ಗೊತ್ತಿದೆಯಾ? ಎಷ್ಟು ಜನಕ್ಕಿದೆ ಇದು? ಗೌರಿ ಪೂಜೆ ಮಾಡದೆ ಯಾವ ಕಾರಣಕ್ಕೂ ಮದುವೆಯನ್ನು ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ. ಇದು ನಾವು ಮಾಡ್ತಿರೋ ಮೊದಲನೇ ಅಪರಾಧ. ಅದು ನಮ್ಗೆ ಆಗಿ ಬಂದಿಲ್ಲ, ಅದು ನಮ್ಮ ವಂಶಕ್ಕೆ ಆಗಿ ಬಂದಿಲ್ಲ, ಅದು ಬ್ರಾಹ್ಮಣರಿಗೆ ಅಂದ್ಕೊಂಡ್ರೆ ನೀವು ಅನುಭವಿಸ್ತೀರಾ. ಆಮೇಲೆ ಮದುವೆ ಆಗಿರೋರು ಏನು ಮಾಡೋದು? ಅದಕ್ಕೂ ಕೂಡ ಇದೇ ಮಾಹಿತಿ ಇದೆ. ಮಾಡ್ತಕ್ಕಂಥದ್ದು ಗೌರಿ ಪೂಜೆಯನ್ನು ವರ್ಷಕ್ಕೊಂದ್ಸಲ ನೀವು ಮಾಡ್ತಕ್ಕಂಥ ಸಮಸ್ಯೆ ಇದ್ದರೆ, ಮಾಂಗಲ್ಯ ದೋಷ ಇದ್ದರೆ, ಗಂಡನಿಗೆ ವ್ಯತ್ಯಾಸ ಆಗ್ತಾ ಇದ್ದರೆ, ಅಥವಾ ನಿಮಗೆ ಮಾನಸಿಕವಾಗಿ ಎಲ್ಲಾದರೂ ತೊಂದರೆ ಆಗ್ತಾ ಇದ್ದರೆ, ಈ ಗೌರಿ ಅಂತಕ್ಕಂತಹ ವಿಚಾರವನ್ನು ನೀವು ಗಮನಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಅದನ್ನು ಅರಿಶಿಣದ ಗೌರಿಯನ್ನು ಮಾಡ್ತಕ್ಕಂಥದ್ದು, ಅರಿಶಿಣದ ಗೌರಿ ಅಂತಕ್ಕಂಥ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಅದನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು, ಸ್ನಾನ ಮಾಡುವಾಗ ಅರಿಶಿಣವನ್ನು ಬಳಸ್ತಕ್ಕಂಥದ್ದು, ಮತ್ತು ನೀವು ಅರಿಶಿಣದ ದಾರ ಸದಾ ನಿಮ್ಮ ಕುತ್ತಿಗೆಯಲ್ಲಿ ಹಾಕ್ಕೊಳ್ತಕ್ಕಂಥದ್ದು, ಇವೆಲ್ಲ ಹಲವಾರು ರೀತಿ ಪ್ರಕ್ರಿಯೆಗಳಿರುತ್ತೆ. ಇದರಲ್ಲಿ ಯಾವುದು ನಾನು ಮಾಡೋ ಸೂಕ್ತ ಅಂತ ತಿಳ್ಕೊಳ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ದಾಂಪತ್ಯದಲ್ಲಿ ಗಟ್ಟಿತನ ಇರಬೇಕು. ಗಂಡ ಪಟ್ಟಂಥ ಶ್ರಮಕ್ಕೆ ಫಲ ಸಿಗಬೇಕು ಅಂದರೆ ಹೆಣ್ಣು ಇದಕ್ಕೆ ಸಪೋರ್ಟ್ ಕೊಡಬೇಕು. ನಾನು ಹೆಂಡತಿಯಾಗಿ ಗಂಡನಿಗೆ ಯಾವ ರೀತಿಯಾಗಿ ನಡ್ಕೋಬೇಕು ಅಂತಕ್ಕಂಥದ್ದು. ಕೆಲಸಕ್ಕೆ ಹೋಗಿ ದುಡಿಯೋದು, ನೀವು ದುಡೀರಿ ನಾನು ದುಡಿತೀನಿ, ಅದಲ್ಲ. ಗಂಡನ ಏಳಿಗೆಗಾಗಿ ಹೆಂಡತಿ ಮಾಡಬೇಕಾದ ಪ್ರಯತ್ನ ಯಾವುದು ಅಂದರೆ ಗೌರಿ ಪೂಜೆಯ ವಿಚಾರ ನಿಯಮಗಳನ್ನು ತಿಳ್ಕೊಳ್ಳೋದೇ ಆದರೆ ನಿಮ್ಮ ಹೆಣ್ಣು ಮಕ್ಕಳಿಗೂ ಇದು ಮಾರ್ಗದರ್ಶನ ಆಗುತ್ತೆ, ಒಳ್ಳೆ ಮದುವೆ ಆಗುತ್ತೆ, ನಿಮಗೂ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಕ್ರಮ ಎಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933.
8618915231 91082588834.